Hello, people of God. How are you people doing? I hope and pray that you are doing well. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಭಾನುವಾರ, ಇವತ್ತು ಯೇಸು ಸ್ವಾಮಿ ಎದ್ದಿರುವಂಥ ದಿನ, ಇವತ್ತು ಪುನರುತ್ಥಾನವಾಗಿರುವಂಥ ದಿನ. ಐ ಆಮ್ ಎಕ್ಸೈಟೆಡ್. ವಿ ಆರ್ ಆಲ್ ಎಕ್ಸೈಟೆಡ್. ಐ ನೋ ಯು ಆರ್ ಆಲ್ಸೋ ಎಕ್ಸೈಟೆಡ್. ದಟ್ಸ್ ವೈ ಯು ಆರ್ ಟ್ಯೂನ್ಡ್ ಇನ್. ಬನ್ರಿ, ಆತನನ್ನು ಆರಾಧಿಸೋಣ, ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಕಮ್ ಟು ದ ಬ್ಲೆಸ್ಸೆಡ್ನೆಸ್ ಆಫ್ ಜೀಸಸ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ದಿನಗಳಲ್ಲಿ ಕ್ರಿಸ್ತನ ಶ್ರಮ ದಿನಗಳ ಧ್ಯಾನದಲ್ಲಿ ನಾವು ಸಮಯವನ್ನು ಕಳೆಯುತ್ತಾ ಇದ್ದೇವೆ. ಕ್ರಿಸ್ತನು ಶ್ರಮೆ ಪಟ್ಟದ್ದು ನಿಜವೇ, ಆದರೆ ಕ್ರಿಸ್ತನು ಯಾರಿಗೋಸ್ಕರ ಶ್ರಮೆ ಪಟ್ಟನು, ಯಾಕಾಗಿ ಶ್ರಮೆ ಪಟ್ಟನು, ಮತ್ತು ಆತನ ಶ್ರಮೆಯಿಂದ ನಮಗೆ ದೊರಕಿದ್ದು ಏನು ಎನ್ನುವುದನ್ನು ನಾವು ಧ್ಯಾನ ಮಾಡಬೇಕು. ಶ್ರಮ ದಿನಗಳಂದ್ರೆ ಉದ್ದ ಮುಖ ಹಾಕೊಂಡು ಕೂತ್ಕೊಳ್ಳೋದಲ್ಲ, ಕೃತಜ್ಞತಾ ಭಾವದಿಂದ ನಮ್ಮ ಯೇಸು ಸ್ವಾಮಿ ನಡೆದು ಹೋದ ದಾರಿಯನ್ನು ನಾವು ಧ್ಯಾನಿಸೋಣ. ಆತನು ಹೇಳಿದ ಮಾತುಗಳನ್ನು ಕಿವಿಗೊಟ್ಟು ಕೇಳೋಣ, ಮತ್ತು ಆತನು ನಿಂತ ಸ್ಥಳಗಳನ್ನು ನಾವು ಗಮನಿಸಿ ಅಲ್ಲಿ ನಡೆದಂಥ ಆ ಮಹೋನ್ನತವಾದ ವಿಷಯಗಳಿಗೆ ನಾವು ದೇವರನ್ನು ಕೊಂಡಾಡೋಣ. ಬನ್ನಿರಿ ನನ್ನ ಪ್ರಿಯರೇ, ಈ ಶ್ರಮ ದಿನಗಳ ಈ ಭಾನುವಾರ ನಾವು ಆತನನ್ನು ಧ್ಯಾನಿಸೋಣ, ಸ್ತುತಿಸೋಣ, ಕೊಂಡಾಡೋಣ, ಹೃದಯಪೂರ್ವಕವಾಗಿ ಆರಾಧಿಸೋಣ. ಈ ಆರಾಧನೆಯ ಪ್ರಾರಂಭದಲ್ಲಿ ಸಭಾಪಾಲಕರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಒಂದು ವಿಶೇಷವಾದ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಈಗಾಗಲೇ ನಾವು ಕೇಳಿ ಬಂದಂತೆ ಇದು ಶ್ರಮ ದಿನಗಳು. ನಾವು ಉದ್ದ ಮುಖ ಹಾಕ್ಕೊಂಡಿಲ್ಲ ಕರ್ತನೆ, ನಾವು ಸಂತೋಷ ಪಡ್ತೇವೆ. ಯಾಕಂದರೆ ಆದಿಯಲ್ಲೇ ಕೊನೆಯನ್ನು ಪ್ರಕಟಿಸಿರುವಂಥ ದೇವರು ನೀನು. ಇದಕ್ಕಾಗಿ ನಿನಗೆ ಸ್ತೋತ್ರ. ರಕ್ಷಕನೇ, ಇವತ್ತು ನಿನ್ನ ಶ್ರಮೆಯನ್ನು ಧ್ಯಾನ ಮಾಡುವಾಗ, ಹೌದು ನನಗೋಸ್ಕರ, ನಮ್ಮೊಬ್ಬೊಬ್ಬರಿಗೋಸ್ಕರ ನೀನು ಪಟ್ಟಂಥ ಶ್ರಮೆ ಎಂದು ತಿಳಿದು ಒಂದು ಎಂಡ್ ರಿಸಲ್ಟ್, ಅದರ ಫಲಿತಾಂಶ ಏನಾಗಿದೆ ಅಂದ್ಬಿಟ್ಟು ನಮ್ಗೆ ಗೊತ್ತಿರುವ ಕಾರಣವಾಗಿ ಆ ಒಂದು ಆ್ಯಂಗಲಿಂದ ಕರ್ತನೆ ನಾವು ಸಂತೋಷ ಪಡ್ತೇವೆ. ಮಹಿಮೆ ನಿನಗುಂಟಾಗಲಿ. ಬಾ ಕರ್ತನೆ, ಇವತ್ತು ನನ್ನೊಂದಿಗೆ ನಮ್ಮೊಬ್ಬೊಬ್ಬರನ್ನು ಉದ್ದೇಶಿಸಿ ಮಾತನಾಡು, ಆರಾಧನೆಯಲ್ಲಿ ಸಹಾಯ ಮಾಡು, ಮಹಿಮೆ ಹೊಂದು. ಯೇಸು ಸ್ವಾಮಿ ಹೆಸರು ಬೇಡಿದ್ದೇನೆ ತಂದೆ, ಆಮೆನ್. By your Spirit, God.
stand in awe of you. We stand in awe of you. Not by might, not by power, by your Spirit, God. Send your Spirit, God. Not by might, not by power, by your Spirit, God. Send your Spirit, God. ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ, ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ, ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ. ಎಲ್ಲವೂ ನಿನಗಾಗುತ್ತೆ, ಹಲ್ಲೆಲೂಯ, ಎಲ್ಲವೂ ನಿನಗಾಗುತ್ತೆ. ಆಗುತ್ತೆ, ಎಲ್ಲ ಆಗುತ್ತೆ, ನಿನ್ನಿಂದಲೇ ಎಲ್ಲ ಆಗುತ್ತೆ. ಆಗುತ್ತೆ, ಎಲ್ಲ ಆಗುತ್ತೆ, ನಿನ್ನಿಂದಲೇ ಎಲ್ಲ ಆಗುತ್ತೆ. ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ, ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ, ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ. ಎಲ್ಲವೂ ನಿನಗಾಗುತ್ತೆ, ಹಲ್ಲೆಲೂಯ, ಎಲ್ಲವೂ ನಿನಗಾಗುತ್ತೆ. ಕೇಳಲು ಆಗದ ಅದ್ಭುತ ನಡೆಸುವವ ನೀನೇ, ಅಯ್ಯ ನೀನೇ. ಎಣಿಸಲಾರದ ಅತಿಶಯ ನಡೆಸುವವ ನೀನೇ, ಅಯ್ಯ ನೀನೇ. ಕೇಳಲು ಆಗದ ಅದ್ಭುತ ನಡೆಸುವವ ನೀನೇ, ಅಯ್ಯ ನೀನೇ. ಎಣಿಸಲಾರದ ಅತಿಶಯ ನಡೆಸುವವ ನೀನೇ, ಅಯ್ಯ ನೀನೇ. ಅಪ್ಪ ನಿನಗೆ ಸ್ತೋತ್ರ, ಪ್ರಿಯನೇ ನಿನಗೆ ಸ್ತೋತ್ರ. ಅಪ್ಪ ನಿನಗೆ ಸ್ತೋತ್ರ, ಪ್ರಿಯನೇ ನಿನಗೆ ಸ್ತೋತ್ರ. ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ, ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ, ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ. ಎಲ್ಲವೂ ನಿನಗಾಗುತ್ತೆ, ಹಲ್ಲೆಲೂಯ, ಎಲ್ಲವೂ ನಿನಗಾಗುತ್ತೆ. ಅಡವಿಯಲ್ಲಿ ನದಿಗಳನ್ನು ಹರಿಸುವವ ನೀನೇ, ಅಯ್ಯ ನೀನೇ. ಅರಣ್ಯದಲ್ಲಿ ಮಾರ್ಗ ಏರ್ಪಡಿಸುವವ ನೀನೇ, ಅಯ್ಯ ನೀನೇ. ಅಡವಿಯಲ್ಲಿ ನದಿಗಳನ್ನು ಹರಿಸುವವ ನೀನೇ, ಅಯ್ಯ ನೀನೇ. ಅರಣ್ಯದಲ್ಲಿ ಮಾರ್ಗ ಏರ್ಪಡಿಸುವವ ನೀನೇ, ಅಯ್ಯ ನೀನೇ. ಅಪ್ಪ ನಿನಗೆ ಸ್ತೋತ್ರ, ಪ್ರಿಯನೇ ನಿನಗೆ ಸ್ತೋತ್ರ. ಅಪ್ಪ ನಿನಗೆ ಸ್ತೋತ್ರ, ಪ್ರಿಯನೇ ನಿನಗೆ ಸ್ತೋತ್ರ. ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ, ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ, ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ. ಎಲ್ಲವೂ ನಿನಗಾಗುತ್ತೆ, ಹಲ್ಲೆಲೂಯ, ಎಲ್ಲವೂ ನಿನಗಾಗುತ್ತೆ. ಆಗುತ್ತೆ, ಎಲ್ಲ ಆಗುತ್ತೆ,
ಇಲ್ಲ, ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ, ನಿನ್ನಿಂದಾಗದ ಸಂಗತಿ ಒಂದೂ ಇಲ್ಲ. ಎಲ್ಲವೂ ನಿನಗಾಗುತ್ತೆ, ಹಲ್ಲೆಲೂಯಾ, ಎಲ್ಲವೂ ನಿನಗಾಗುತ್ತೆ, ಎಲ್ಲವೂ ನಿನಗಾಗುತ್ತೆ, ಹಲ್ಲೆಲೂಯಾ, ಎಲ್ಲವೂ ನಿನಗಾಗುತ್ತೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗಾಗಲೇ ಆರಾಧನೆಯನ್ನು ನಾವು ಮಾಡಿದ್ದೇವೆ, ಹಾಡುಗಳನ್ನು ಹಾಡಿದ್ದೀರಿ. ಮತ್ತು ಅಷ್ಟೇ ಅಲ್ಲ, ಈಗ ಆರಾಧನೆ ಆದ ತಕ್ಷಣ ಅಥವಾ ಹಾಡುಗಳು ಹಾಡಿದ ಮೇಲೆ ನಾವು ಯಾವುದಕ್ಕೆ ರೆಡಿಯಾಗಿದ್ದೀವಿ ಅಂದರೆ ದೇವರ ವಾಕ್ಯ ಕೇಳಿಸ್ಕೊಳ್ಳೋದಕ್ಕೆ ನಾವು ರೆಡಿಯಾಗಿದ್ದೇವೆ. ದೇವರ ವಾಕ್ಯವನ್ನು, ಸತ್ಯವೇದವನ್ನು ಬರೆದಿರುವಂಥ ಕರ್ತನನ್ನು ನಾವು ಬೇಡಿಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ ಆದ ದೇವರ ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಕಳೆದ 2 ವಾರಗಳಿಂದ ಕರ್ತನೆ ನಾವು ನಿನ್ನ ಶ್ರಮೆಯ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ದ ವೇ ಟು ದ ಕ್ರಾಸ್ ಅಂತ ನೋಡ್ತಾ ಇದ್ದೆ. ಅಂದರೆ ಯೇಸು ನಡೆದಿರುವಂಥ ದಾರಿ, ಶಿಲುಬೆಗೆ ನಡೆದಂಥ ದಾರಿ, ಎಲ್ಲಿ ನಿಂತ, ಏನಾಯಿತು, ಯಾವ್ಯಾವ ಘಟನೆಗಳು ನಡೆದವು ಅಂತ ನೋಡ್ತಾ ಬರ್ತಾ ಇದ್ದೇವೆ. ಇವತ್ತು ಕರ್ತನೆ ಕೂಡ ನಾವು 3ನೇ ಒಂದು ಸಂಗತಿಯನ್ನು ನಾವು ನೋಡಲಿಕ್ಕಿದ್ದೇವೆ. ನಮ್ಮ ಕೃಪೆಯನ್ನು ಕೊಟ್ಟು ನಡೆಸು, ವೀಕ್ಷಿಸಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ನಡೆಸು, ಬಲಪಡಿಸು ಕರ್ತನೆ. ಅವ್ರನ್ನ ನೀನು ನಿನ್ನ ಹಸ್ತದಲ್ಲಿಟ್ಟುಕೊಂಡು ಕಾಯ್ದು ಕಾಪಾಡು, ವಾಕ್ಯವನ್ನು ಕೇಳಿಸಿಕೊಳ್ಳುವಂತೆ, ಅದರ ಹಾಗೆ ನಡೆಯುವಂತೆ ನಮ್ಮ ಕೃಪೆಯನ್ನು ಕೊಟ್ಟು ನಡೆಸು. ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಹೆಸರು ಬೇಡಿದ್ದೇನೆ ತಂದೆ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಅನಂತ ಸ್ತೋತ್ರ ಉಂಟಾಗಲಿ. ಈ ಒಂದು ಭಾನುವಾರದಲ್ಲಿ ತಿರುಗಿ ನಾವು ಯೇಸು ಕ್ರಿಸ್ತನು ಶಿಲುಬೆಗೆ ನಡೆದಂಥ ದಾರಿಯ ವಿಷಯದಲ್ಲಿ ಆಲೋಚನೆ ಮಾಡ್ತಿದ್ದೇವೆ. ಈಗಾಗಲೇ 2 ವಾರಗಳನ್ನು ನಾವು ನೋಡಿದ್ದೇವೆ. ಕರ್ತನು ಹೇಗೆ ತನ್ನ ಕೊನೆಯ ದಿನಗಳಲ್ಲಿ ಆತನು ನಡೆದಂಥ ದಾರಿ, ಆತನು ಹೋದಂಥ ಸ್ಥಳಗಳಲ್ಲಿ ಆದಂಥ ಆ ಘಟನೆಗಳನ್ನು ನೋಡಿದ್ದೇವೆ. ಈಗಾಗಲೇ 2 ನೋಡಿದ್ದೇವೆ. ಅದು ಯಾವುದು ಅಂತಂದರೆ, ಬೇಥಾನ್ಯದಿಂದ ಯೇಸು ಸ್ವಾಮಿ ಯೆರೂಸಲೇಮಿನಲ್ಲಿರುವಂಥ ಮೇಲುಪ್ಪರಿಗೆಗೆ ಬಂದ ಮೊದಲನೇ ಟ್ರಿಪ್ ಅದು. ಅಲ್ಲಿಂದ ಆ ಮೇಲುಪ್ಪರಿಗೆಯಿಂದ ತನ್ನ ಶಿಷ್ಯರನ್ನು ಕರ್ಕೊಂಡು ಗೆತ್ಸೆಮನೆ ತೋಟಕ್ಕೆ ಹೋಗ್ತಾನೆ. ಅದನ್ನು ಕೂಡ ನಾವು ನೋಡಿದ್ದೇವೆ. ಈಗ ಗೆತ್ಸೆಮನೆ ತೋಟದಲ್ಲಿ ಸ್ವಲ್ಪ ಏನಾಗ್ತದೆ ಅನ್ನುವಂಥದ್ದನ್ನು ನೋಡಿ ನಾವು ಮುಂದಿನ ಆತನ ವಿಚಾರಣೆಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಯೇಸು ಸ್ವಾಮಿಯನ್ನು ವಿಚಾರಿಸಿರುವಂಥ ಅದು ಧಾರ್ಮಿಕವಾಗ್ಬೋದು ಅಥವಾ ನಾಗರಿಕ ವಿಚಾರಣೆಗಳಾಗ್ಬೋದು. ಅದನ್ನು ನಾವು ಭಾಳ ಕೂಲಂಕುಷ, ಭಾಳ ಡೀಟೇಲ್ ಆಗಿ ನೋಡೋದಕ್ಕೆ ಅದು ಸಾಧ್ಯವಾಗದೇ ಇದ್ದರೂ ಸ್ವಲ್ಪ ಒಂದು ಪಕ್ಷಿ ನೋಟದಲ್ಲಿ ಮತ್ತು ಅಲ್ಲಲ್ಲಿ ಒಂದು ಸ್ವಲ್ಪ ಡೀಪಾಗಿ ಹೋಗುವಂತೆ ಕರ್ತನು ನಮಗೆ ಸಹಾಯ ನಡೆಸಲಿ. ಇವತ್ತು ಯೇಸು ಕ್ರಿಸ್ತನು ನಡೆದಂಥ ದಾರಿಯಲ್ಲಿ ನಿಂತಂಥ ಸ್ಥಳ ಇವತ್ತು ಯಾವುದು ಅಂತಂದರೆ, ಧಾರ್ಮಿಕ ವಿಚಾರಣೆಗೋಸ್ಕರ ಕಾಯಫನ ಹತ್ರ ಅವರು ಕರ್ಕೊಂಡು ಹೋಗ್ತಾರೆ. ಎಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಭಾಳ ಇಂಪಾರ್ಟೆಂಟ್ ಅದು. ಎಲ್ಲಿಂದ ಎಲ್ಲಿಗೆ ಅಂತ ಪಾಯಿಂಟ್ A to B ಬೇಕಲ್ವಾ? ಬರೀ B ನಾನು ಹೇಳಿದೆ. ಯಾವುದೋ ಗೆತ್ಸೆಮನೆ ತೋಟದಿಂದ ಯೇಸು ಕ್ರಿಸ್ತನು ತನ್ನ ಚಿತ್ತವನ್ನು ತಂದೆ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಾಯಿತು. ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ಅಂತ ಅಲ್ವಾ? ಆ ಒಂದು ಭಯಂಕರವಾಗಿರುವಂಥ ಉಗ್ರ ಕೋಪದ ಪಾತ್ರೆಯನ್ನು ಯೇಸು ಸ್ವಾಮಿ ಗೆತ್ಸೆಮನೆಯಲ್ಲಿ ಒಂದು ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಅದರಲ್ಲಿ ಪಾಲು ತೆಗೆದುಕೊಳ್ಳುವಾಗ ಆತನು ಹೇಳಿರುವಂಥ ಮಾತು, ನನ್ನ ಚಿತ್ತ ಅಲ್ಲ ಕರ್ತನೆ, ತಂದೆ ನಿನ್ನ ಚಿತ್ತ ಅಂತ ಒಪ್ಪಿಸಿಕೊಟ್ಟ. ಆದರೆ ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿದ್ದಾಗ ಇನ್ನೊಬ್ಬನು ಎಂಟ್ರಿ ಕೊಡ್ತಾ ಇದ್ದಾನೆ. ಯೇಸು ಸ್ವಾಮಿ ಇದ್ದಾರೆ ಮತ್ತು ಆತನ ಶಿಷ್ಯರಿದ್ದಾರೆ. ಮತ್ತು ಆದರೆ ಇನ್ನೊಬ್ಬ ಶಿಷ್ಯನು ಮಿಸ್ಸಿಂಗ್ ಇದ್ದ. ಆ ಮಿಸ್ಸಿಂಗ್ ಶಿಷ್ಯನು ಈಗ ಅವನು ಅಪೇರ್ ಆಗ್ತಾನೆ. ಅವನ ಹೆಸರು ಇಸ್ಕರಿಯೋತ್ ಯೂದನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದ. ಆ ಪ್ಲ್ಯಾನ್ ಏನಂತಂದರೆ, ನಾನು ಯೇಸು ಸ್ವಾಮಿನ ನಿಮಗೆ ಹಿಡ್ಕೊಡ್ತೇನೆ ಅಂದ್ಬಿಟ್ಟು ಹಿರಿಯರಿಗೆ, ಆ ಒಂದು ಯಹೂದ್ಯರ ಆ ಹಿರಿಯರಿಗೆ ಅವನು ಮಾತು ಕೊಟ್ಟಿದ್ದ. ದುಡ್ಡು ತಗೊಂಡಿದ್ದ. ಆ ದುಡ್ಡನ್ನು ಇಟ್ಕೊಂಡೇ ಓಡಾಡ್ತಿದ್ದ. 30 ನಾಣ್ಯಗಳು, ಬೆಳ್ಳಿ ನಾಣ್ಯಗಳು. ಹಾಗಾದರೆ ಈ ಯೂದನು ಏನಂತ ಒಂದು ಸೂಚನೆ ಕೊಟ್ಟಿದ್ದ ಅಂದರೆ, ನಾನು ಯಾರಿಗೆ ಮುದ್ದಿಡ್ತೀನಲ್ಲ ಅವನನ್ನು ಹಿಡೀರಿ ಅಂತ. ಯಾಕೆ ಈ ಥರವಾದ ಒಂದು ಯೋಜನೆ ಆಗಬೇಕಾಗಿತ್ತು ಅಂತಂದರೆ, ಎಲ್ಲರೂ ಯಹೂದ್ಯರ ಒಂದು ಪದ್ಧತಿಯ ಒಂದು ಏನದು ಬಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ರು. ಆ ಗಾರ್ಮೆಂಟ್ಸ್ ಆಫ್ ದಿ ಜೂಯಿಷ್ ಪೀಪಲ್ ಅಂತ ನೋಡುವಾಗ ಅವರು ಒಂದೇ ರೀತಿಯಲ್ಲಿ ಕಾಣ್ತಾಯಿದ್ರು. ಗಡ್ಡೆಗಳು ಬೆಳೆಸ್ಕೊಂಡು ಒಂದು ರೀತಿಯಲ್ಲಿ ಗಡ್ಡೆಗಳನ್ನು ಬೆಳೆಸ್ಕೊಂಡಿರುವಂಥದ್ದು, ಆಮೇಲೆ ನೋಡೋಕೆ ಹಂಗೆ ಇರುವಂಥದ್ದು. ಅದಷ್ಟೇ ಅಲ್ಲ, ಕತ್ತಲೆ ಆಗಿತ್ತು ಅವತ್ತು.
ರಾತ್ರಿ ಸಮಯದಲ್ಲಿ ಬೇರೆ ಯಾರನ್ನಾದರೂ ಹಿಡಿದು ಕರ್ಕೊಂಡು ಹೋಗ್ಬಿಟ್ಟಾರು ಅಂತ ಯೂದನಿಗೆ ಭಾಳ ಚಿಂತೆ ಇತ್ತೇನೋ. ಅವನು ಎಂಥ ಭಯಂಕರವಾದ ಒಂದು ಸೂಚನೆ ಕೊಟ್ಟಿದ್ದ ಅಂತಂದರೆ, ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯೋಜನೆ ಏನು ಗೊತ್ತೇನೋ, ನಾನು ಯಾರಿಗೆ ಮುದ್ದಿಡ್ತೀನಲ್ಲ, ಏನಂದೆ ನಾನು, ಮುದ್ದಿಡ್ತೀನಲ್ಲ, ನನ್ನ ತುಟಿಯಿಂದ ಮುದ್ದಿಡ್ತೀನಲ್ಲ, ಆ ವ್ಯಕ್ತಿಯನ್ನು ಹಿಡಿದು ಅರೆಸ್ಟ್ ಮಾಡಿದೆ ಅಂತ. ಇದಕ್ಕಿಂತ ದೊಡ್ಡ ಒಂದು ಭಯಂಕರವಾದ ಒಂದು ದ್ರೋಹ ನಾವೆಲ್ಲೂ ನೋಡೋದಿಲ್ಲ. ದ ಬಿಟ್ರೇಯಲ್ ಕಿಸ್ ಆಫ್ ಜೂಡಸ್ ಈಸ್ ಟ್ರೆಚರಿ ಅಂತ ನೋಡ್ತಾ ಇದ್ದೇವೆ. ಆಗೋಯ್ತು. ಏನಂತ 47ನೇ ವಚನದಿಂದ ನಾವು ಓದೋಣ. ಯಾವುದೋ ಮತ್ತಾಯನ ಬರೆದ ಸುವಾರ್ತೆ ಮತ್ತು 26ನೇ ಅಧ್ಯಾಯದ 47ರಿಂದ ನಾವು ಓದಿಕೊಳ್ಳೋಣ. ಆತನು ಇನ್ನೂ ಮಾತಾಡುತ್ತಿರಲು ಇಗೋ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಬಂದನು. ಮಹಾಯಾಜಕರು, ಜನರ ಹಿರಿಯರು, ಇವರ ಕಡೆಯಿಂದ ಬಹುಜನರ ಗುಂಪು ಕತ್ತಿ ದೊಣ್ಣೆಗಳನ್ನು ಹಿಡಿದುಕೊಂಡು ಅವನ ಸಂಗಡ ಬಂತು. ಇದಲ್ಲದೆ ಆತನನ್ನ ಹಿಡುಕೊಡುವವನ ಅವರಿಗೆ ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು. ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು ಅವರು ಹತ್ತರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು. ಸಾಕು, ಥ್ಯಾಂಕ್ ಯು. ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಕಷ್ಟ ಆಗ್ತದೆ. ಇದನ್ನು ವಿವರಿಸುವಂಥದ್ದೇ ಭಾಳ ಕಷ್ಟ ನನಗೆ. 3.5 ವರ್ಷ ಯೇಸು ಸ್ವಾಮಿ ಹಿಂದೆ ಹೋದಂಥವನು, ಯೇಸು ಸ್ವಾಮಿ ಕೊಟ್ಟಂಥ ಊಟವನ್ನು ತಿಂದಂಥವನು, ಯೇಸು ಸ್ವಾಮಿ ಮಾಡಿರುವಂಥ ಎಲ್ಲ ಅದ್ಭುತ ಕಾರ್ಯಗಳಲ್ಲಿ ಪಾಲು ತೆಗೆದುಕೊಂಡಂಥ ಯೂದನು, ಇಸ್ಕರಿಯೋತ್ ಯೂದನು, ಕರಿಯೋತ್ ಎನ್ನುವಂಥ ಒಂದು ಪ್ರದೇಶದಿಂದ ಅಥವಾ ಭಾಗದಿಂದ ಬಂದಿರುವಂಥವನು. ಅದಕ್ಕೆ ಅವನು ಇಸ್ಕರಿಯೋತ್ ಅಂತ ಹೆಸರು ಅವನಿಗೆ. ಅವನು ಆ ಲಿಸ್ಟ್ನಲ್ಲಿ 12ರ ಒಂದು ಜನರ ಅಥವಾ ಶಿಷ್ಯರ ಒಂದು ಪಟ್ಟಿಯಲ್ಲಿ ಕೊನೆಯದಾಗಿ ಬರ್ತಾನೆ, ಕೊನೆಯದು. ಮತ್ತು ಆತನನ್ನು ಹಿಡ್ಕೊಟ್ಟಂಥ ಈ ಇಸ್ಕರಿಯೋತ್ ಯೂದನಂತ ಲಿಸ್ಟಲ್ಲಿ ಬರ್ತಾನೆ. ಆದರೆ ಈಗ ಹಿಡ್ಕೊಡುವಂಥ ವಿಧಾನ ನೋಡ್ರಿ, ಬಂದು ಮುದ್ದಿಡ್ತೇನೆ, ಆತನನ್ನು ಹಿಡ್ಕೊಳ್ರಿ ಅಂತ ಅವ್ರಿಗೆ ಹೇಳಿದ್ದಾನೆ. ಏನಂತಾನೆ ಗೊತ್ತವನು, ಏನಂತ ಓದ್ತೇವೆ ನಾವು 49ರಲ್ಲಿ ಏನಂತ ಪ್ರಬೋಧಿಸಿ ಮಾತನಾಡ್ತಾನೆ, ಗುರುವೇ, ಗುರುವೇ ಅಷ್ಟೇ. ಕರ್ತನೆ ಒಡೆಯನೆ ಅಂತ ಒಂದ್ಸರಿ ಅಂದಿಲ್ಲ ಯೂದನು. ಬಿಕಾಸ್ ದೇರ್ ವಾಸ್ ನೋ ಕನೆಕ್ಷನ್. ಅವನು ಬರೀ ಗುರುವೇ ಅಂತ ಇದ್ದ. ಅವನು ಅರ್ಥ ಆಯ್ತಲ್ಲ, ಏನೋ ರಬ್ಬಿ ಅಂತಿದ್ನೇನೋ, ಗುರುವೇ ಅಂತಿದ್ನೇನೋ, ಎಲ್ಲರೂ ಅಂತಿದ್ರು ಆ ರೀತಿಯಾಗಿ. ಅದೇನು ದೊಡ್ಡ ಒಂದು ವಿಷಯ ಅಲ್ಲ. ಅದಕ್ಕೋಸ್ಕರ ಬೇರೆಯವರೆಲ್ಲರೂ ಕರ್ತನೆ ಒಡೆಯನೇ, ತಮಗೆ ಕಷ್ಟ ಆದಾಗ ತಾವು ಮುಳುಗುತ್ತಿರುವಂಥ ಸಮಯದಲ್ಲಿ ಒಡೆಯನೇ, ಕರ್ತನೆ ಅಂತ ಸಂಬೋಧಿಸಿ ಮಾತನಾಡುವಾಗ ಇವನು ಬರೀ ಗುರುವೇ ಅಂತ ಇರ್ತಾನೆ. ಯಾಕಂದರೆ ಅವನಿಗೆ ಯೇಸು ಸ್ವಾಮಿಯೊಂದಿಗೆ ಆ ನಿಕಟವಾಗಿರುವಂಥ ಆ ಒಂದು ಸಂಬಂಧ ಅದು ಆಗಲೇ ಮುರಿದು ಹೋಗಿತ್ತು. ಅದಕ್ಕೆ ಅವನು ಹೋಗಿ ಈತನನ್ನು ಹಿಡ್ಕೊಡುವಂಥ ವಿಧಾನ ಅವನಿಗೆ ಆ ಒಂದು ಆಸೆ, ಒಂದು ದುರಾಸೆ ಆಗಿಬಿಡ್ತು. ಯಾಕಂತಂದರೆ ದುಡ್ಡಿಗೋಸ್ಕರ ತನ್ನ ಗುರುವನ್ನು ಅಥವಾ ದುಡ್ಡಿಗೋಸ್ಕರ ತನ್ನ ಕರ್ತನನ್ನು ಅವನು ಹಿಡ್ಕೊಟ್ಟನೆಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಹಾಗಾದ ತಕ್ಷಣ ಅವ್ರು ಬಂದು ಹಿಡಿತಾರೆ. ಹಿಡಿದ ತಕ್ಷಣ ಏನಾಗತ್ತಂತಂದರೆ ಅದಕ್ಕೆ ಕರ್ತನು ಏನಂತ ಸಂಬೋಧಿಸಿ ಮಾತನಾಡ್ತಾನೆ. 50ನೇ ವಚನ ಓದೋಣ. 26-50 ಓದಿ. ಗೆಳೆಯನೇ, ಯೇಸು ಸ್ವಾಮಿ ಏನಂತ ಕರೀತಾನೆ? ಯೇಸು ಗೆಳೆಯನೇ ಅಂತ ಕರೀತಾನ್ರಿ. ಅಂದರೆ ಅರ್ಥ ಏನಂತಂದರೆ ತನ್ನನ್ನು ಹಿಂಬಾಲಿಸಿರುವಂಥ ಯಾವುದೇ ವ್ಯಕ್ತಿ ಆಗಿದ್ರು ಕೂಡ ಕರ್ತನು ಸಂಬೋಧಿಸಿ ಮಾತನಾಡುವಾಗ ಯೇಸು ಸ್ವಾಮಿಗೆ ಗೊತ್ತಿತ್ತು ಇವನೇನು ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ. ಹಂಗಿದ್ರೂ ಕೂಡ ಮಾತಿನಲ್ಲಿ ಒಂದು ನಯ ನಮ್ರತೆ, ಒಬ್ಬ ನಿಜವಾದ ಒಂದು ಮುಖ್ಯಸ್ಥನಿಗೆ, ಲೀಡರ್ಗೆ ಇರಬೇಕಾಗಿರುವಂಥದ್ದು ತನ್ನ ಬಾಯಿ ಮಾತು, ಒಂದು ಸತ್ಯದ ಮಾತು. ಇದು ಭಾಳ ಅವಶ್ಯ. ಇದು ನನಗೆ ನಿನಗೆ ಅವಶ್ಯ. ಇದು ಕುಟುಂಬದಲ್ಲಿಯೂ ಅವಶ್ಯ, ಸಭೆಯಲ್ಲಿ ಅವಶ್ಯ, ಸಮುದಾಯದಲ್ಲಿ ಅವಶ್ಯ, ನಮ್ಮ ದೇಶದಲ್ಲಿ ಇವತ್ತು ಅವಶ್ಯವಾಗಿದೆ. ಎಷ್ಟು ಚೆನ್ನಾಗಿ ಸಂಬೋಧಿಸಿ ಮಾತನಾಡ್ತಾನೆ. ಏನಂತಾನೆ? ಯೇಸು ಅವನಿಗೆ, ಗೆಳೆಯನೇ, ಗೆಳೆಯನಂತೆ, ನೀನು ಬಂದ ಕೆಲಸ ಇದೆಯೋ?
ಎಂದು ಹೇಳಲು ಅವರು ಹತ್ತರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು. ಮಿಷನ್ ಅಕಂಪ್ಲಿಷ್ಡ್ ಫಾರ್ ಜೂಡಸ್. ಕೆಲಸ ಮುಗೀತ ಅವನು. ಹಿಡ್ಕೊಡುವಂಥ ಕೆಲಸ ಎಷ್ಟು ವರ್ಷದಿಂದ ಪ್ಲಾನ್ ಆಗಿತ್ತೋ ಗೊತ್ತಿಲ್ಲ ಇವನಿಗೆ. ಎಷ್ಟು ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಅದಕ್ಕೆ ಯೂದನ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ತಾ ಇಲ್ಲ ಇವತ್ತು ಹೇಳ್ತಿರುವಂಥ ವಿಷಯ ಏನಂತಾರೆ, ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನನ್ನು ಹಿಡಿದಂಥ ಸಮಯ ಹೇಗಿತ್ತು ಅಂತ ತೋರಿಸಿದ್ದೇನೆ ಅಷ್ಟೇ. ನೀವು ಅನೇಕರು ಓದಿರ್ಬೋದು, ನೀವು ಇದನ್ನು ತಿಳ್ಕೊಂಡಿರ್ಬೋದು, ಈ ಸಂದೇಶಗಳನ್ನು ಕೇಳಿಸ್ಕೊಂಡಿರ್ಬೋದು. ತಿರುಗಿ ನಾನು ಹೇಳ್ತೀನಿ ಅಂತಂದರೆ, ಯೂದನು ಹಿಡ್ಕೊಟ್ಟ ಯೇಸು ಸ್ವಾಮಿಯನ್ನು. ಆಗ ಪೇತ್ರನು ಒಂದು ಭಯಂಕರವಾದ ಕೆಲಸ ಮಾಡಿಬಿಡ್ತಾನೆ. ಆ ಪೇತ್ರ ಏನು ಮಾಡ್ತಾನೆ ನೋಡೋಣ. ಹಾಗೆ 51ರಿಂದ ನಾವು ನೋಡೋಣ. 51 ಯೇಸುವಿನ ಸಂಗಡ ಇದ್ದವರಲ್ಲಿ ಒಬ್ಬನು ಕೈ ಚಾಚಿ ತನ್ನ ಕತ್ತಿಯನ್ನು ಹಿರಿದು ಮಹಾಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕಡೆದು ಹಾಕಿದನು. ಹೋ ಸಾಕು. ಅವರಲ್ಲಿ ಒಬ್ಬನು ಅಂತ ಇಲ್ಲಿ ಹೆಸರು ಕೊಟ್ಟಿಲ್ಲ. ಅವನ ಹೆಸರು ಬೇಕು ಅಂದರೆ ಯೋಹಾನ 18ಕ್ಕೆ ಹೋದರೆ ನಿಮ್ಗೆ ಗೊತ್ತಾಗ್ತದೆ. ಅವನ ಹೆಸರು ಪೇತ್ರ ಅಂತ. ಅರ್ಥ ಆಯ್ತಾ? ಪೇತ್ರನು ಅವನು ಭಾಳ ರ್ಯಾಶ್. ಅವನು ಒಂದು ರೀತಿಯಲ್ಲಿ ಆಸಕ್ತಿ ಉಳ್ಳವನಾಗಿ ಝೆಲೆಟ್. ಇ ವಾಸ್ ಭಾಳ ಒಂಥರ ಅಭಿಮಾನಿ ಅವನು. ಏನೇನೋ ಕೆಲವು ಸಾರಿ ತಪ್ಪು ಮಾತಾಡ್ತಿದ್ದ. ಇವಾಗ ಏನೋ ಒಂದು ಮಾಡಿದ ತಪ್ಪು ಕೆಲಸ. ಕತ್ತಿ ತಗೊಂಡು ಹೊಡೆಯಕ್ಕೆ ಹೋಗಿದ್ದಾನೆ. ಅವನ ತಲೆಗೆ ಹೋಗಿದ್ದ. ಇವನು ಕಿವಿ ಯಾರು ಕಟ್ ಮಾಡಲ್ಲ. ಅವನ ತಲೆಗೆ ಹೋದ. ಅವನು ಡಕ್ ಮಾಡಿರ್ಬೇಕು, ಹಿಂಗೆ ಮಾಡಿರ್ಬೇಕು ತಪ್ಪಿಸ್ಕೊಳ್ಳೋಕ್ಕೆ. ಕಿವಿ ಎಗರೋಯ್ತದೆ. ಅವನ ಹೆಸರು ಕೂಡ ಕೊಡಲ್ಪಟ್ಟಿದೆ. ಯಾರ್ದು? ಕಿವಿ ಕತ್ತರಿಸ್ಕೊಂಡಿರುವಂಥ ಮಹಾಯಾಜಕನ ಸೇವಕನಾಗಿರುವಂಥ ಮಲ್ಕನು ಅಂತ ಹೆಸರು ಅವನದು, ಮ್ಯಾಲ್ಕಸ್. ಅವನ ಕಿವಿ ಕಟ್ಟಾಗೋಯ್ತು. ಅಂಥ ಭಯಂಕರವಾದ ಪರಿಸ್ಥಿತಿಯಲ್ಲಿ ಆವಾಗ ಆ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ತಾನು ಗೆತ್ಸೆಮನೆ ತೋಟದಲ್ಲಿ ಈಗ ತಾನೇ ಸುಸ್ತಾಗ್ಬಿಟ್ಟಿದ್ದಾನೆ ಪೂರ್ತಿ. ಕರ್ತನು ಆತನ ಬೆವರಿನ ಹನಿಗಳು ರಕ್ತದೋಪಾದಿಯಲ್ಲಿ ಬಿದ್ದು ಹೋದುವಂಥ ಅಷ್ಟೊಂದು ಪ್ರೆಷರಲ್ಲಿ, ಆಂಗ್ಸೈಟಿನಲ್ಲಿ ಕರ್ತನು ಒಂದು ರೀತಿಯಲ್ಲಿ ಆತನು ಇರುವಂಥ ಸಮಯದಲ್ಲಿ ಕರ್ತನು ಏನು ಮಾಡ್ತಾನಂತಂದರೆ ಅದನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. ಇವನು ಕಿವಿ ಕಟ್ಟಾಗಿ ಕೆಳಗೆ ಬಿದ್ದಿದೆ. ಇದರಿಂದ ಬೇರೆ ಥರವಾದ ಒಂದು ಗಲಾಟೆ ಆಗಿ ನನ್ನ ತಂದೆ ಚಿತ್ತವನ್ನೇ ನೆರವೇರಿಸೋದಕ್ಕೆ ನಾನು ಬಂದಿರುವಾಗ ತಂದೆ ಚಿತ್ತ ಏನಾದರೂ ಕ್ಯಾನ್ಸಲ್ ಆಗ್ಬಿಟ್ಟಿತ್ತು ಇಂಥ ಸಮಯದಲ್ಲಿ ಅಂತ. ಟರ್ನ್ ಆಫ್ ಇವೆಂಟ್ಸ್ ಅಂತಾರೆ. ಅಂದರೆ ಏನಾದರೂ ಒಂದು ಆಗಿ ಒಂದು ಬೇರೆ ದಾರಿಗೆ ಹೋದಿತ್ತು ಅಂತ. ಕರ್ತನಿಗೆ ಗೊತ್ತಿತ್ತು ತಾನು ಹೋಗಬೇಕಾಗಿರುವಂಥದ್ದು ಶಿಲುಬೆಗೆ ಅಂತ, ತಾನು ಸಾಯಬೇಕಾದಂಥ ರೀತಿ ಆತನಿಗೆ ಗೊತ್ತಿರುವ ಕಾರಣವಾಗಿ ನಿನ್ನ ರಕ್ಷಣೆಗೋಸ್ಕರ ಯೇಸು ಸ್ವಾಮಿ ಆತನು ಅವತ್ತು ಏನು ಮಾಡಿದ ಅಂತಂದರೆ ಕಟ್ಟಾಗಿರುವಂಥ ಕಿವಿಯನ್ನು ತಗೊಂಡು ವಾಪಸ್ ಮಲ್ಕನ ಒಂದು ಕಿವಿಯನ್ನು ರಿಪೇರಿ ಕರ್ತನು ಮಾಡ್ತಾನೆ. ವಾಟ್ ಅನ್ ಆಪರೇಷನ್ ಆಫ್ ಗಾಡ್ಸ್ ಹ್ಯಾಂಡ್. ಯಾಕಂದರೆ ಆತನು ಸೃಷ್ಟಿಕರ್ತನು. ಯೇಸು ಸ್ವಾಮಿ ಸೃಷ್ಟಿಕರ್ತನಾಗಿದ್ದಾನೆ. ಮಲ್ಕನ ಕಿವಿಯನ್ನು ಸಿದ್ಧ ಮಾಡಿರುವಂಥವನು. ಆಮೇಲೆ ಅದನ್ನು ರಿಪೇರಿ ಮಾಡ್ತಾನೆ. ಇವತ್ತು ನಿನ್ನ ಅದು ದೈಹಿಕವಾಗ್ಬೋದು, ಆತ್ಮಿಕವಾಗಿರುವಂಥದ್ದು, ಅಥವಾ ಅದು ಮಾನಸಿಕವಾಗಿರುವಂಥದ್ದು, ಅಥವಾ ಯಾವುದೇ ಒಂದು ಸಮಸ್ಯೆಯನ್ನು ರಿಪೇರಿ ಮಾಡುವಂಥ ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಆತನ ಹೆಸರು ಯೇಸು ಅಂತ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಅಂಥ ತನ್ನ ಕಷ್ಟದಲ್ಲೇ ಇನ್ನೊಬ್ಬನಿಗೆ ಸಹಾಯ ಮಾಡುವಂಥದ್ದು. ಗೆಳೆಯನಂತಾನೆ ಪೇತ್ರನನ್ನು ಗದರಿಸ್ತಾನೆ ಕರ್ತನು. ಪೇತ್ರನನ್ನು ಯಾಕೆ ಗದರಿಸ್ತಾನೆ ಗೊತ್ತಾ? ಆಮೇಲೆ ಮುಂದೆ ನಾವು ನೋಡ್ತೀವಿ ಅಂತ, ಏನೋ ಪೇತ್ರ ನನಗೇನು ಹೆಲ್ಪ್ ಮಾಡಬೇಡ ನೀನು ಕತ್ತಿ ತೊಗೊಂಡು. ನನಗೆ ಬೇಕಾದರೆ ನನ್ನ ತಂದೆಯನ್ನು ಕೇಳ್ಕೊಳ್ತಾನೆ. ಆತನು ಏನು ಕಳಿಸ್ತಾನೆ? 12 ದಂಡು ಯಾರು ಓದನ ಅದನ್ನು 50 ಕತ್ತಿ ಒಳಗೆ ಹಾಕು ಅಂತ ಹೇಳ್ತಾನೆ. ಆಮೇಲೆ 53ನೇ ವಚನವನ್ನು ಓದಿಕೊಳ್ಳೋಣ. 53ನೇ ವಚನವನ್ನು ಓದಿಕೊಳ್ಳೋಣ. ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿ ಕೊಡುವುದಿಲ್ಲವೆಂದು ನೆನೆಸುತ್ತೀಯಾ? ಸಾಕು. 12 ಗಣಗಳು. ಒಂದು ಗಣ ಅಂತಂದರೆ 6,000, ಅಂದರೆ 12 × 6 72,000 ದೇವದೂತರು ಬಂದು ಸಹಾಯಕ್ಕೆ ಯೇಸು ಸ್ವಾಮಿಗೆ ಬರ್ಬೋದಾಗಿತ್ತು. ಆತನು ಕೇಳಿಕೊಳ್ಳಿಲ್ಲ ಇಂಥ ಸಹಾಯವನ್ನು. ಆತನು ಒಬ್ಬನೇ ಹೋಗ್ತಿದ್ದಾನೆ ಶಿಲುಬೆಗೆ. ತನ್ನ ಚಿತ್ತವನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಇಂಥ ಸಮಯದಲ್ಲಿ ಪೇತ್ರನು ಇಂಥ ಕೆಲಸ ಮಾಡಿದ ತಕ್ಷಣ ನಾನು ಏನದು ಈ ರೀತಿಯಾಗಿ ತಂದೆಯನ್ನು ಕೇಳಿಕೊಂಡ್ರೆ ಕರ್ತನ ತಂದೆ ನನ್ನ ಪ್ರಾರ್ಥನೆಗಳನ್ನು ಕೇಳಿದ್ದಾನೆ, ಯಾವಾಗಲೂ ಕೇಳ್ತಾನೆ. ಅದಕ್ಕೋಸ್ಕರ ಕಳಿಸಿಕೊಡುವುದಕ್ಕೆ ಸಿದ್ಧವಾಗಿರುವಂಥ ನನ್ನ ತಂದೆ ಒಂದಲ್ಲ ಎರಡಲ್ಲ 72,000
ದೂತರು. ಆದರೆ ಕರ್ತನು ತನ್ನ ಮಹಾಕೃಪೆಯಿಂದ ಆತನು ಏನು ಮಾಡ್ತಾನಂತಂದರೆ ಸುಮ್ಮನೆ ಇದ್ದು ಅವರ ಕೈಗೆ ತನ್ನನ್ನು ಒಪ್ಪಿಸಿಕೊಡ್ತಾನೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಭಾಳ ಶ್ರೇಷ್ಠವಾಗಿರುವಂಥ ವಿಷಯ ಇದು. ಈಗ ನಾವು 57ನೇ ವಚನಕ್ಕೆ ನಾವು ಬರೋಣ. ಯಾವುದೋ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದ 57ನೇ ವಚನಕ್ಕೆ ನಾವು ಬರೋಣ. 57ನೇ ವಚನದಲ್ಲಿ ಅವರು ಆತನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗ್ತದೆ ನಮಗೆ. ಯೇಸುವನ್ನು ಹಿಡಿದವರು ಆತನನ್ನು ಮಹಾಯಾಜಕನಾದ ಕಾಯೇಫನ ಬಳಿಗೆ ತೆಗೆದುಕೊಂಡು ಹೋದರು. ಆಮೇಲೆ ಅಲ್ಲಿ ಶಾಸ್ತ್ರಿಗಳು ಹಿರಿಯರು ಕೂಡಿ ಬಂದಿದ್ದರು. ಪೇತ್ರನಾದರೋ ದೂರದಿಂದ ಆತನ ಹಿಂದೆ ಹೋಗುತ್ತಾ ಮಹಾಯಾಜಕನ ಮಠದ ಅಂಗಳದ ತನಕ ಬಂದು ಒಳಗೆ ಹೊಕ್ಕು ಆತನ ಗತಿ ಏನಾಗುವುದೋ ನೋಡಬೇಕೆಂದು ಓಲೆಕಾರರ ಸಂಗಡ ಕೂತುಕೊಂಡನು. ಒಂದು ಶಿಷ್ಯನ ವಿಷಯದ ನಾವು ನೋಡ್ತಾ ಇದ್ದೇವೆ. ಆದರೆ ಯೇಸು ಸ್ವಾಮಿಯನ್ನು ಯೋಹಾನ್ ಬರೆಸುವಾರ್ತೆ 18ನೇ ನೋಡ್ತೀವಿ. ಆತನನ್ನು ಕಟ್ಟಿದ್ರಂತೆ, ಆತನ ಕೈ ಕಟ್ಟಿದ್ನಿ. ಎಲ್ಲಾದರೂ ಉಂಟೇನ್ರಿ ಸೃಷ್ಟಿಕರ್ತನ ಕೈ ಸೃಷ್ಟಿ ಕಟ್ಟುತ್ತೆ ಅಂದ್ರೆ? ಇದು ಭಾಳ ವಿಚಿತ್ರವಾಗಿರುವಂಥ, ಭಾಳ ಒಂಥರ ವಿಚಿತ್ರನೇ ಇದು. ಆದರೆ ನಡೆದೋಯ್ತು. ಯಾಕಂದರೆ ಯೇಸು ಸ್ವಾಮಿ ತನ್ನ ಚಿತ್ತವನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಈಗ ಆಗುವಂಥ ಎಲ್ಲ ಸಂಗತಿಗಳು ತಂದೆ ಚಿತ್ತಕ್ಕೆ ನಾನು ಒಪ್ಪಿಸಿಕೊಟ್ಟಿದ್ದಾನೆ. ತಂದೆ ಡೈರೆಕ್ಷನ್ ಪ್ರಕಾರ ನಾನು ಹೋಗ್ತಾ ಇದ್ದೇನೆ. ಅವರು ನನ್ನ ಕೈಯನ್ನು ಕಟ್ತಾರ, ಚಿಂತೆ ಇಲ್ಲ. ಹಿಂದೆ ಕಟ್ತಾರ, ಚಿಂತೆ ಇಲ್ಲ. ಮುಂದೆ ಹಿಂಗೆ ಕಟ್ಟಿದಾರ ಗೊತ್ತಿಲ್ಲ. ಹೇಗೆ ಮಾಡಿದ್ರೋ ಗೊತ್ತಿಲ್ಲ ನಮಗೆ. ಪೂರ್ತಿಯಾಗಿ ಬೈಂಡ್ ಮಾಡಿ ಬರೀ ನಡೆಯೋದಕ್ಕೆ ಸಹಾಯ ಮಾಡ್ಕೊಂಡು ಬಂದ್ರೇನೋ ಗೊತ್ತಿಲ್ಲ. ಇಂಥ ಒಬ್ಬ ವ್ಯಕ್ತಿಯನ್ನು ಹಿಡಿಯೋದಕ್ಕೆ ಒಂದು ದೊಡ್ಡ ದೊಡ್ಡ ಗುಂಪು ಸೈನಿಕರು ಬಂದ್ರೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯದಲ್ಲಿ. ಆದರೂ ಕೂಡ ಸುಮ್ಮನೆ ಇದ್ದ ಕರ್ತನು, ಆದರೂ ಕೂಡ ಸುಮ್ಮನೆ ಇದ್ದ. ಯಾಕೆ ಗೊತ್ತೇನು? ನಿನ್ನ ವಿಷಯದಲ್ಲಿ ಆತನು ಗೆತ್ಸೆಮನೆ ತೋಟದಲ್ಲಿ ಆಲೋಚನೆ ಮಾಡ್ತಾ ಇದ್ದ. ನಾವು ಆತನ ಮನಸ್ಸಿನಲ್ಲಿದ್ದೆವು, ನಾವು ಆತನ ಹೃದಯದಲ್ಲಿ ಇದ್ದೇವೆ. ಅದಕ್ಕೋಸ್ಕರನೇ ಆತನು ಪ್ರೀತಿ ಮಾಡಿ ನಮಗೋಸ್ಕರ ಆತನು ತನ್ನ ಪ್ರಾಣವನ್ನು ಕೊಟ್ಟ. ಈಗ ಧಾರ್ಮಿಕ ವಿಚಾರಣೆ ಸ್ಟಾರ್ಟ್ ಆಗ್ತದೆ. ಈಗ ಧಾರ್ಮಿಕ ವಿಚಾರಣೆ ಇದು ಆಮೇಲೆ ಗೊತ್ತಾಗ್ತದೆ ನಿಮಗೆ. ಇದು ಧಾರ್ಮಿಕ ನಿಜವಾಗ್ಲೂ ಒಳ್ಳೆ ಧಾರ್ಮಿಕ ವಿಚಾರಣೆಯ ಅಥವಾ ಅಧಾರ್ಮಿಕವಾದ ವಿಚಾರಣೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಇದು ಆಮೇಲೆ ಗೊತ್ತಾಗ್ತದೆ. ಸರಿನಾ? ಸರಿ. ಈ ಧಾರ್ಮಿಕ ವಿಚಾರಣೆಯಲ್ಲಿ ಮಹಾಯಾಜಕನಿದ್ದಾನೆ, ಹಿರಿಯರಿದ್ದಾರೆ. ಸನ್ಹೆದ್ರನ್ ಅನ್ನುವಂಥ 71 ಮಂದಿ ಈ ಇಸ್ರಾಯೇಲ್ರಲ್ಲಿ ಹಿರಿಯರು ಅವರೆಲ್ಲ ಸೇರಿ ಬಂದಿದ್ದಾರೆ. ಇದು ನೋಡಬೇಕು ಅಂತಂದರೆ ಕಾನೂನು ಬಾಹಿರ ವಿಚಾರಣೆಗಳಿದು. ಅಂದರೆ ಇಲ್ಲಿಗಲ್ ವಿಚಾರಣೆ ನಡೀತದೆ ಇಲ್ಲಿ. ಅನೇಕ ಒಂದು ಪಾಯಿಂಟ್ಸ್ ಕೊಡ್ತೇನೆ ನಮ್ಗೆ ಇವತ್ತು ಆ ಪಾಯಿಂಟ್ ಪ್ರಕಾರ ನಾವು ಹೀಗೆ ನೋಡ್ತೀವಿ ಅಂದರೆ ಯೇಸು ಕ್ರಿಸ್ತನನ್ನು ಇವರು ಧಾರ್ಮಿಕ ವಿಚಾರಣೆಗೆ ಒಳಪಟ್ಟಿರುವಂಥದ್ದು ಸರಿಯಾದದ್ದಲ್ಲ. ಇಟ್ ಈಸ್ ಅ ರಾಂಗ್ ಒನ್. ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಆಟ್ ಅ ಹೌಸ್ ವಿಚ್ ಇಸ್ ರಾಂಗ್. ಅದೊಂದು ಮನೆಯಲ್ಲಿ ನಡೀತಾ ಇದೆ. ಅದು ಮಹಾಯಾಜಕನ ಮನೆ ಆಗಿರ್ಬೋದು, ಆದರೂ ಕೂಡ ಆ ಮನೆಯಲ್ಲಿ ನಡೀಬಾರ್ದು. ಅದು ಕಾನೂನಿಗೆ ವಿರುದ್ಧವಾಗಿ ಇರುವಂಥ ಒಂದು ವಿಚಾರಣೆ ಇದು. ಮನೆಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಎಲ್ಲ ಜನ ಸೇರಿಕೊಂಡಿದ್ದಾರೆ. ಅಲ್ಲಿ ಆತನನ್ನು ವಿಚಾರಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನಾವು ಇನ್ನೊಂದು ನೋಡ್ತೀವಿ ಏನಂತಂದರೆ ಟೈಮ್ ಆಫ್ ಟ್ರಯಲ್. ಯಾವುದೋ ಸಮಯ ನೋಡಿದ್ರೆ ಮಧ್ಯರಾತ್ರಿ ಆಗೋಗ್ಬಿಟ್ಟದಾಗಲಿ. ಯಹೂದ್ಯರೇ ಆಗಲಿ ಯಾವುದೇ ಆಗಲಿ ಟ್ರಯಲ್ಸ್ ಮಧ್ಯರಾತ್ರಿ ನಡೆಯೋಲ್ಲ. ಈ ವಿಚಾರಣೆಗಳು ಮಧ್ಯರಾತ್ರಿ ನಡೀಬಾರ್ದು. ಅದಕ್ಕೊಂದು ಟೈಮ್ ಇರ್ತದೆ, ನಿಗದಿಯಾಗಿರುವಂಥ ಟೈಮ್ ಇರ್ತದೆ. ಆ ಕೋರ್ಟ್ ಸೆಷನ್ ಅಲ್ಲಿಗೆ ಮುಗಿಬೇಕದು. ಆ ದಿನದ್ದು ಮುಗಿದು ಹೋಗ್ತದೆ. ಆವಾಗ ಕೋರ್ಟ್ ಇಸ್ ಕ್ಲೋಸ್ಡ್, ಜಡ್ಜ್ ಇಸ್ ಗಾನ್, ಲಾಯರ್ಸ್ ಹ್ಯಾವ್ ಗಾನ್ ಹೋಮ್. ಆದರೆ ಇವರು ಮಧ್ಯರಾತ್ರಿ ತೀರ್ಮಾನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತವೆ. ಇಂಥವೆಲ್ಲ ನಡೀತವೆ. ಮಾರ್ಕನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದ 2 ವಚನಗಳನ್ನು ನಾವು ಓದಿಕೊಳ್ಳೋಣ. ಮಾರ್ಕನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದ ಏನಂತಂದರೆ, ನಾನು ಹೇಳಿದೆ ನಿಮಗೆ, ಸ್ಥಳ ತಪ್ಪೋ, ಸಮಯ ತಪ್ಪೋ. ಆಮೇಲೆ ಇವಾಗ ನೋಡೋಣ, ಇನ್ನೊಂದು 3ನೇದು ನೋಡೋಣ. 14ನೇ ಅಧ್ಯಾಯ ಮತ್ತು 55ನೇ ವಚನ ಓದಿಕೊಳ್ಳೋಣ. 55ನೇ ವಚನವನ್ನು. ಆಗ ಮಹಾಯಾಜಕರು ಹಿರಿ ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸಾಕ್ಷಿಯನ್ನು ಹುಡುಕಿದರು, ಆದರೆ ಏನೂ ಸಿಕ್ಕಲಿಲ್ಲ. ಅರ್ಥ ಆಯ್ತಾ? ಸಾಕ್ಷಿಗಳನ್ನು ಅವಾಗ ಹುಡ್ಕಕ್ಕೆ ಹೋಗ್ತಾರೆ.
ಆ ಪಾಯಿಂಟಲ್ಲಿ, ಆ ಟೈಮ್ನಲ್ಲಿ ಸಾಕ್ಷಿಗಳು ಎಲ್ಲರೂ ಸಿಗ್ತಾರೆ. ನೋಡ್ರಪ್ಪ, ನೋಡ್ರಿ ಎಲ್ಲರೂ ಸಿಗ್ತಾರೆ, ನೋಡ್ರಿ ಸಾಕ್ಷಿಗಳನ್ನೆಲ್ಲರೂ ಹುರಿದುಂಬ್ಸ್ರಿ, ಇವರು ಅವ್ರನ್ನ ಹುರಿದುಂಬ್ಸ್ರಿ ಅಂತ. ಸಾಕ್ಷಿಗಳು, ನಿಜವಾದ ಸಾಕ್ಷಿಗಳು ಸಿಗದೇ ಇರುವ ಕಾರಣವಾಗಿ, ಅಂದರೆ ಆತನನ್ನು ಸಾಯಿಸಬೇಕನ್ನುವಂಥ ಒಂದು ವಿಚಾರಣೆಗೋಸ್ಕರ ಅಥವಾ ತೀರ್ಮಾನಕ್ಕೋಸ್ಕರ, ತೀರ್ಪಿಗೋಸ್ಕರ ಅವರು ಸಾಕ್ಷಿಗಳನ್ನು ಹುಡುಕ್ತಾರೆ. ನಿಜ ಹೇಳಬೇಕು ಅಂತಂದರೆ ಎಷ್ಟೋ ಜನರು ಆ ಯೇಸು ಸ್ವಾಮಿ ಮಾಡಿರುವಂಥ ಆ ಕಾರ್ಯಗಳ ಮುಖಾಂತರ, ಅದ್ಭುತಗಳ ಮುಖಾಂತರ ಎಷ್ಟೋ ಜನ ಬೆನಿಫಿಟ್ ಹೊಂದಿದ್ರು ಅಥವಾ ಆ ಒಂದು ಆಶೀರ್ವಾದವನ್ನು ಹೊಂದಿದ್ರು. ಅದಕ್ಕೋಸ್ಕರ ಯಾಕೆ ಬರ್ತಾರೆ ಇವ್ರ ಮುಂದೆ? ಅದಕ್ಕೋಸ್ಕರ ನಿಜವಾದ ಸಾಕ್ಷಿ ಸಿಗದೇ ಇದ್ರೆ ಸುಳ್ಳು ಸಾಕ್ಷಿ ಹುಡುಕ್ತಾರೆ. 56ನೇ ವಚನ. ಬಹುಮಂದಿ ಬಂದು ಆತನ ಮೇಲೆ ಸುಳ್ಳು ಸಾಕ್ಷಿ ಹೇಳಿದರು. ಅವರ ಸಾಕ್ಷಿ ಒಂದಕ್ಕೊಂದು ಸರಿ ಬೀಳಲಿಲ್ಲ. ಅರ್ಥ ಆಯ್ತಲ್ಲ? ನನ್ನ ನಗು ಬರ್ತಾ ಇದೆ. ಯಾಕೆ ಗೊತ್ತೇನು, ಇಂಥ ದೊಡ್ಡ ಸಭೆ ಸೇರಿಕೊಂಡು ಇಂಥ ದೊಡ್ಡ ಸಮಯದಲ್ಲಿ ಯೇಸು ಸ್ವಾಮಿ ಆತನು 3.5 ವರ್ಷ ಅದ್ಭುತಗಳನ್ನು ಮಾಡುತ್ತಾ, ಆತನು ದೇವಕುಮಾರನೆಂದು ಮನುಷ್ಯಕುಮಾರನೆಂದು ತೋರಿಸ್ತಾ ಬಂದು ಅನೇಕ ಬರೀ ಒಂದು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಅಲ್ಲ, ಕ್ರಮಬದ್ಧವಾಗಿ ದೃಢವಾದ ಒಂದು ಚಿತ್ತದಿಂದ, ಒಂದು ಡೈರೆಕ್ಷನ್ನಿಂದ ಆತನ ಅದ್ಭುತಗಳನ್ನು ಮಾಡುತ್ತಾ ಬಂದ. ಒಬ್ಬರ ಮೇಲೂ ಒಂದು ಗಟ್ಟಿಯಾಗಿ ಮಾತಾಡಿದವನಲ್ಲ ಯೇಸು ಸ್ವಾಮಿ. ತಪ್ಪಾದಾಗ ಮಾತಾಡ್ತಾನೆ, ಬಟ್ ಸರಿಯಾದ ರೀತಿಯಲ್ಲಿ ನೋಡುವಾಗ ಆತನು ಏನು ಒಂದು ಕಿರುಕೊಳ ಅಂತ ನಮ್ಮ ಒಂದು ಇದರಲ್ಲಿ ಭಾಷೆಯಲ್ಲಿ ಹೇಳ್ತೀವಿ, ಕಿರುಕೊಳ ಕೊಡಲಿಲ್ಲ ಕರ್ತನು. ಇಂಥ ಪ್ರೀತಿ ಸ್ವರೂಪನಾಗಿರುವಂಥ ದೇವರ ಮೇಲೆ ಸುಳ್ಳು ಸಾಕ್ಷಿ ಇವಾಗ ಅವಶ್ಯವಾಗಿ ಕಾಣ್ತಾ ಇದೆ. ಯಾಕಂದರೆ ಒಳ್ಳೆ ಸಾಕ್ಷಿ, ಕರೆಕ್ಟ್ ಸಾಕ್ಷಿ ಸಿಗ್ತಾ ಇಲ್ವಲ್ಲ, ಯಾರು ಹೇಳೋದಕ್ಕಿಲ್ಲ. ಸುಳ್ಳು ಸಾಕ್ಷಿಗಳನ್ನು ಇನ್ನೊಂದ್ಸರಿ ಅದನ್ನು ಓದಿಕೊಳ್ಳೋಣ. ಭಾಳ ವಿಶೇಷವಾಗಿರುವಂಥ ಒಂದು 56ನೇ ವಚನ ಅದು. ಮಾರ್ಕ 14:56. ಬಹುಮಂದಿ ಬಂದು ಆತನ ಮೇಲೆ ಸುಳ್ಳು ಸಾಕ್ಷಿ ಹೇಳಿದರು. ಅವರ ಸಾಕ್ಷಿ ಒಂದಕ್ಕೊಂದು ಸರಿ ಬೀಳಲಿಲ್ಲ. ಅವರ ಸಾಕ್ಷಿ ಒಂದಕ್ಕೊಂದು ಸರಿ ಬೀಳಲಿಲ್ಲ ಅಂತ ಯಾಕೆ ಗೊತ್ತೇನು ಹೇಳ್ತೀನಿ ಕೇಳಿ. ಸುಳ್ಳು ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಸುಳ್ಳು ಹೇಳಿದ್ರೆ ಆ ಸುಳ್ಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಲೋ, ಸುಳ್ಳಾಗಿ ಏನಾದರೂ ಒಂದಷ್ಟುದ್ದ ಸ್ಟೇಟ್ಮೆಂಟ್ ಹೇಳಿದ್ರೆ, ಅದು ಕೋರ್ಟಲ್ಲಿ, ಈ ರೀತಿಯ ಕೋರ್ಟು, ಮಿಡ್ ನೈಟ್ ಕೋರ್ಟು, ಸಾಕ್ಷಿ ಏನು ಹೇಳಬೇಕು ಹಾಗೆ ಅದೇ ಸ್ಟೆಪ್ಸ್ನಲ್ಲಿ ಹೇಳ್ಕೊಂಡು ಬರಬೇಕು. ಅವ್ನು ನೆನ್ಪಿಟ್ಕೊಳ್ಬೇಕು. ಇನ್ನೊಬ್ಬ ಬರ್ತಾನೆ, ಅವನದೇ ಒಂಥರ ಒಂದು ವರ್ಷನ್ ಇರುತ್ತೆ, ಇನ್ನೊಂದು ಒಂಥರ ವರ್ಷನ್ ಇರುತ್ತೆ, ಒಂದು ಟ್ಯಾಲಿ ಆಗಲೇ ಇಲ್ಲ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಸುಳ್ಳು ಸಾಕ್ಷಿಗಳು ನಿಜವಾದ ಸಾಕ್ಷಿಯಾಗಿದ್ದರೆ, ಸತ್ಯ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ಸತ್ಯ ಉಳಿತದೆ, ಸತ್ಯಾಗಿ ಉಳಿತದೆ ಎಲ್ಲರ ಮುಂದೆ. ಇವ್ರು ಕೇಳ್ತಾರೆ, ಇನ್ನೊಬ್ರು ಕೇಳ್ತಾರೆ. ಕೇಳುವಾಗ ಸತ್ಯ ಗೊತ್ತಿದ್ರೆ ಹೃದಯದಿಂದ ಈಚೆ ಬರ್ತದ್ರೆ ಅದು ಅಷ್ಟೇ, ಫಿನಿಶ್. ಆದರೆ ಸುಳ್ಳು ಸಾಕ್ಷಿ ಹೇಳುವಾಗ ಅದನ್ನು ನೆನ್ಪಿಟ್ಕೊಳ್ಬೇಕಾಗ್ತದೆ. ಇವನ ಮುಂದೆ ಏನು ಹೇಳಿದ್ದೇನೆ, ಇವನ ಮುಂದೆ ಏನು ಹೇಳ್ತೇನೆ, ಈಕೆ ಮುಂದೆ ಏನು ಹೇಳ್ತೇನೆ, ಈ ರೀತಿಯಾಗಿ ಅವನ್ನ ನೆನ್ಪಿಟ್ಕೊಳ್ಬೇಕಾಗ್ತದೆ, ವಿಚ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಪ್ರಾಬ್ಲಮ್. ಇವತ್ತು ಅದು ಕುಟುಂಬದಲ್ಲಾಗ್ಬೋದು, ನಮ್ಮ ಸಮಾಜದಲ್ಲಾಗ್ಬೋದು, ಸಭೆಗಳು ಏನಾದರೂ ಒಂದು ಸುಳ್ಳು ಸ್ಟಾರ್ಟ್ ಮಾಡಿದ್ರೆ ಆ ಸುಳ್ಳನ್ನೇ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ಸುಳ್ಳು ಸಾಕ್ಷಿಯವ್ರನ್ನ ಕರೆಸಿ ಅವ್ರು ಏನೇನೋ ಹೇಳಿದ ತಕ್ಷಣ ಟ್ಯಾಲಿ ಆಗಲಿಲ್ಲ ಅವ್ರದ್ದು. ಸುಳ್ಳು ಸಾಕ್ಷಿಯನ್ನು ಹೇಳುವಂಥದ್ದು ಅದು ಕಾನೂನು ಪ್ರಕಾರ ವಿಚಾರಣೆಗೆ ಅದು ಬರೋದಿಲ್ಲ. ಅದರ ಹೊರಗಡೆ ಇರುವಂಥದ್ದು ಇಲ್ಲೀಗಲ್ ಇಟ್ ಇಸ್. ಇನ್ನೊಂದು ಹೇಳ್ತೇನೆ, ಇನ್ನೊಂದು ಇಲ್ಲೀಗಲ್ ಇದೆ ಇಲ್ಲಿ. 26ನೇ ಅಧ್ಯಾಯ 62ನೇ ವಚನದಿಂದ ನೋಡೋಣ. 62ನೇ ವಚನದಿಂದ. ಆಗ ಮಹಾಯಾಜಕನು ಎದ್ದು ನಿಂತು, ನೀನೇನು ಉತ್ತರ ಹೇಳುವುದಿಲ್ಲವೋ, ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಆತನನ್ನು ಕೇಳಿದನು. ಆದರೆ ಯೇಸು ಸುಮ್ಮನಿದ್ದನು. ಯೇಸು ಸ್ವಾಮಿ ಏನಿದ್ದ? ಸುಮ್ಮನಿದ್ದ. ಯಾಕಂದ್ರೆ ನಾನು ನೋಡಿ, ಒಬ್ಬ ಅಪರಾಧಿ ಅನಿಸಿಕೊಂಡಂಥವನು, ಅಪರಾಧಿ ಬಾಕ್ಸ್ನಲ್ಲಿ ನಿಂತಿರುವವನು, ಅವನು ಸುಮ್ಮನೆ ಏನು ಮಾತಾಡಬಾರ್ದು, ಅವನೇ ಕನ್ಫೆಷನ್ ಕೊಡಬಾರ್ದು, ತೀರ್ಪು ತನ್ನ ಮೇಲೆ ಹೇಳ್ಕೊಳ್ಬಾರ್ದು. ಅಕಾರ್ಡಿಂಗ್ ಟು ಜೂಯಿಶ್ ಲಾ ಇಟ್ ವಾಸ್ ರಾಂಗ್. ಮುಂದೆ ಓದೋಣ, ಓದ್ತಿದ್ರಿ. ನೀನು ಜೀವ ಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ, ಯೇಸು,
ನೀನೇ ಹೇಳಿದ್ದಿ. ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಸಾಕು. ನೋಡಿ ಕೇಳಿಸ್ಕೊಳ್ಳಿ, ದೇ ಆರ್ ಇನ್ಸಿನ್ಯುವೇಟಿಂಗ್ ಅಂತ, ಅಥವಾ ಅವನಿಗೆ ಒಂಥರ ಫೋರ್ಸ್ ಮಾಡ್ತಾ ಇದ್ದಾರೆ. ಆತನಿಗೆ ಬಾಯಲ್ಲಿ ಇವ್ರು ಮಾತು ಇಡ್ತಾ ಇದ್ದಾರೆ, ಮಾತುಗಳನ್ನ ಹಾಕ್ತಾ ಇದ್ದಾರೆ ಇವರು. ಇಟ್ ಇಸ್ ರಾಂಗ್ ಆ್ಯಕ್ಚುಲಿ. ಒಬ್ಬ ಜಡ್ಜ್ ಆಗಲಿ ಅಥವಾ ಇವರಾಗಲಿ, ಇವರೇ ಒಂದು ಅವನಿಗೆ ಒಂದು ಏನೋ ಫೋರ್ಸ್ ಮಾಡ್ದಂಗೆ. ಯಹೂದ್ಯರ ಕೋರ್ಟ್ನಲ್ಲಿ ಅದು ಸಾಧ್ಯನೇ ಇರಲಿಲ್ಲ, ಹಂಗೆ ಮಾಡಬಾರ್ದು ಅಂತ ಇದೆ ಅಲ್ಲಿ. ಆದರೆ ಅದು ಕೂಡ ಒಂದು ಇಲ್ಲೀಗಲ್ ಆಗಿತ್ತು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಕೊನೆಯದು ಹೇಳ್ಬಿಡ್ತೀನಿ ಈಗ, ಕೊನೆಯದು ಇಲ್ಲೀಗಲ್ ಹೇಳ್ತೀನಿ, ಗೊತ್ತಾಗತ್ತೆ. ಹಾಗೆ ನಾವು ಒಂದು ಕೆಲಸ ಮಾಡೋಣ, ಒಂದು ಮುಂದೆ ಓದೋಣ, ಒಂದು ಕೆಲಸ ಮಾಡೋಣ. ಇಲ್ಲಿ 64ರಿಂದ ಓದೋಣ. 64. ನೀನೇ ಹೇಳಿದ್ದಿ. ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಹಂಗ ಅಂದ ತಕ್ಷಣ ಕಾಯಫನಿಗೆ ಭಯಂಕರ ಆಗ್ಬಿಡ್ತದೆ. ಓದೋಣ ಮುಂದೆ, ನೆಕ್ಸ್ಟ್ 65. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು, ಇದು ದೇವದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು? ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನು ಕೇಳಿದ್ದೀರಲ್ಲ, ನಿಮಗೆ ಹೇಗೆ ತೋರುತ್ತದೆ ಅನ್ನಲು ಇವನು ಮರಣದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು. ನೋಡಿದ್ರಿ, ನೋಡಿ ಕೇಳಿಸ್ಕೊಳ್ಳಿ. ಯೇಸು ಕ್ರಿಸ್ತನ್ ಹೇಳಿದ, ನೀನೇ ಹೇಳಿದಿ ಅಂತ ಹೇಳಿ ಮನುಷ್ಯಕುಮಾರನು ಆತನು ಆ ರೀತಿಯಾಗಿ ಒಂದು ಪ್ರಭಾವದಲ್ಲಿ ಬರ್ತಾನೆ, ಆ ದೇವರ ಬಲಪಾರ್ಶ್ವದಲ್ಲಿರುವಂಥ ಪ್ರಭಾವದಿಂದ ಬರ್ತಾನೆ ಆತನು ಅಂದ ತಕ್ಷಣವೇ ಇದು ದೇವದೂಷಣೆ ಅಂದ್ಬಿಟ್ಟು ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡ್ಬಿಡ್ತಾನೆ. ಒಬ್ಬ ಯಾಜಕನು, ಮಹಾಯಾಜಕನು, ಪ್ರತ್ಯೇಕವಾಗಿ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರ್ಕೊಳ್ಳುವ ಹಾಗಿಲ್ಲ. ಇಟ್ ಇಸ್ ಟೋಟಲಿ ಇಲ್ಲೀಗಲ್. ಏನಾಗೋಯ್ತು ಗೊತ್ತೇನು, ಆ ಹಳೆ ಒಡಂಬಡಿಕೆ ಮಹಾಯಾಜಕತ್ವದ ಆ ಒಂದು ಕಚೇರಿ ಕ್ಲೋಸ್ ಆಗೋಯ್ತು. ಆಫೀಸ್ ಇಸ್ ಕ್ಲೋಸ್ಡ್. ಯಾವುದೋ ಓಲ್ಡ್ ಟೆಸ್ಟಮೆಂಟ್ ಪ್ರಿಸ್ಟ್ಹುಡ್. ಈಗ ಯಾಜಕ ಕಾಂಡ 21ನೇ ಅಧ್ಯಾಯದ 10ನೇ ವಚನವನ್ನು ನಾವು ಗಮನಿಸೋಣ. ಪ್ರಿಯ ಸಹೋದರ ಸಹೋದರಿ, ಈ ಕಾಯಫನು ಬಟ್ಟೆ ಹಾರ್ಕೊಂಡ ತಕ್ಷಣ ಮಹಾಯಾಜಕನು ಅದರ ವಿಷಯದಲ್ಲಿ ಮೊದಲೇ ಬರೆಯಲ್ಪಟ್ಟಿತ್ತು, ಏನು ಮಾಡಬಾರ್ದು ಏನು ಮಾಡಬೇಕು ಅಂತ. ಇದನ್ನ ನೋಡೋಣ. ಈಗ ಏನಂತೆ 10ನೇ ವಚನದಲ್ಲಿ ಏನ್ ನೋಡ್ತೇವೆ? ಯಾಜಕರಲ್ಲಿ ಪ್ರಧಾನನು ಅಂದರೆ ಯಾವನು ತೈಲಾಭಿಷೇಕ ಹೊಂದಿ, ತೈಲಾಭಿಷೇಕ ಹೊಂದಿ ದೀಕ್ಷಾ ವಸ್ತ್ರಗಳನ್ನು ಧರಿಸಿ, ದೀಕ್ಷಾ ವಸ್ತ್ರಗಳದು, ದೀಕ್ಷಾ ವಸ್ತ್ರಗಳು ಅಂದರೆ ಸ್ಪೆಷಲ್ ಆಗಿ ಕೊಡಲ್ಪಟ್ಟಿರುವಂಥ ಕರ್ತನಿಂದಲೇ ಮೇಲ್ಗಡೆಯಿಂದ ಬಂದಿರುವಂಥ ಈ ಒಂದು ಬಟ್ಟೆ, ಇದು ಅಷ್ಟು ಪರಿಶುದ್ಧವಾಗಿರುವಂಥ ಇದು ಬಟ್ಟೆ. ಇದು ಒಬ್ಬ ಯಾಜಕನಿಗೆ, ಮಹಾಯಾಜಕನಿಗೆ ಕೊಡಲ್ಪಟ್ಟಿರುವಂಥ ಬಟ್ಟೆ. ತಿರುಗಿ ಓದೋಣ ಅದನ್ನ, 10ನೇ ವಚನವನ್ನು ತಿರುಗಿ ಓದೋಣ. ಕೇಳಿಸ್ಕೊಳ್ಳಿ ದೇವರ ವಾಕ್ಯವನ್ನ. ಯಾಜಕರಲ್ಲಿ ಪ್ರಧಾನನು ಅಂದರೆ ಯಾವನು ತೈಲಾಭಿಷೇಕ ಹೊಂದಿ ದೀಕ್ಷಾ ವಸ್ತ್ರಗಳನ್ನು ಧರಿಸಿ ಪಟ್ಟಕ್ಕೆ ಬರುವನೋ ಅವನು ದುಃಖ ಸೂಚನೆಗಾಗಿ ತನ್ನ ತಲೆಯ ಕೂದಲನ್ನು ಕೆದರಿಕೊಳ್ಳಬಾರದು, ಬಟ್ಟೆಗಳನ್ನು ಹರಿದುಕೊಳ್ಳಬಾರದು. ಬಟ್ಟೆಗಳನ್ನು ಹರಿದುಕೊಳ್ಳಬಾರದು. ದೀಕ್ಷಾ ವಸ್ತ್ರಗಳನ್ನು ಹರಿದುಕೊಳ್ಳುವಂಥದ್ದು ಅಷ್ಟು ಸುಲಭವಾಗಿ ದೇವರು ನೋಡೋದಿಲ್ಲ. ಈ ಕಾಯಫನು ಯಾರ ಮುಂದೆ ನಿಂತ್ಕೊಂಡಿದ್ದಾನೆ? ಯಾರ ಮುಂದೆ ನಿಂತ್ಕೊಂಡಿದ್ದಾನೆ? ಕಾಯಫನು ಬಂದು ಹಳೆ ಒಡಂಬಡಿಕೆನ ನಡೆಸಿಕೊಂಡು ಬಂದಂಥ ಮಹಾಯಾಜಕನಾಗಿದ್ದ. ಎಲ್ಲ ಯಜ್ಞಗಳನ್ನು ಮಾಡುವಂಥದ್ದು, ವರ್ಷಕ್ಕೊಂದು ಆವರ್ತಿ ಮಹಾದೋಷ ಪರಿಹಾರಕವಾದ ಯಜ್ಞದ ಒಂದು ಸಮಯದಲ್ಲಿ ಡೇ ಆಫ್ ಅಟೋನ್ಮೆಂಟ್ ಅಂತ ನೋಡ್ತೀವಿ. ಅವನು ಮಹಾಪರಿಶುದ್ಧವಾದ ಸ್ಥಳಕ್ಕೆ ವರ್ಷಕ್ಕೆ ಒಂದೇ ಸಾರಿ ಹೋಗುವಂಥವನಾಗಿದ್ದನು. ಇಷ್ಟೊಂದು ರೂಲ್ಸ್ ಇಟ್ಕೊಂಡಿರುವಂಥವನು ಇವನು ಏನು ಮಾಡ್ತಾನಂದರೆ ದೀಕ್ಷಾ ವಸ್ತ್ರವನ್ನು ಹರ್ಕೊಂಡು ಬಿಡ್ತಾನೆ. ಯಾರ ಮುಂದೆ ನಿಂತಿದ್ದಾನೆ? ಯೇಸು ಸ್ವಾಮಿ ಮುಂದೆ. ಯೇಸು ಸ್ವಾಮಿ ಯಾರು? ಆತನು ನಿಜವಾದ ನಿರಂತರವಾಗಿ ಜೀವಿಸುವಂಥ ಮಹಾಯಾಜಕನು. ಈತನ ಮುಂದೆ ನಿಂತಿರುವಾಗ ತನ್ನ ಮಹಾಯಾಜಕತ್ವವನ್ನು, ಆ ಒಂದು ಕೆಲಸವನ್ನು ಅಲ್ಲಿ ಮುಗಿದೋಯ್ತು ಅಂತ ತೋರಿಸುವುದಕ್ಕೆ ಒಂದು ರೀತಿಯಲ್ಲಿ ಅದು ನಡೆದೋಯ್ತು. ಸೊ ವಿ ಹ್ಯಾವ್ ಅ ಹೈ ಪ್ರೀಸ್ಟ್ ಹೂ ಈಸ್ ಲಿವಿಂಗ್ ಫಾರ್ ಎವರ್.
ಒಬ್ಬ ರಾಜನ ಹರ್ಕೋಬೋದ್ರಿ ಬಟ್ಟೆನ, ರಾಜರು ಹರ್ಕೊಂಡಿದ್ದಾರೆ. ದುಃಖವನ್ನು ವ್ಯಕ್ತಪಡಿಸೋದಕ್ಕೆ ಅವ್ರು ಗೋಣಿ ತಟ್ಟನ್ನು ಹಾಕ್ಕೊಂಡಿರುವಂಥದ್ದು ಕೂಡ ಹಳೆ ಒಡಂಬಡಿಕೆಯಲ್ಲಿ ಇದೆ ಅದು. ಆದರೆ ಒಬ್ಬ ರಾಜನು ಹರ್ಕೊಳ್ಬೋದು ತನ್ನ ಬಟ್ಟೆಯನ್ನು, ಮಹಾಯಾಜಕನು ಹರ್ಕೊಳ್ಳಬಾರದು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಡೆದ ಘಟನೆಗಳು ರೀ. ಕ್ರಿಸ್ತನ ಈ ಲೆಂಟ್ ಸಮಯದಲ್ಲಿ ಅಥವಾ ಈ ಒಂದು ಶ್ರಮ ದಿನಗಳ ಸಮಯದಲ್ಲಿ ನಡೆದಿರುವಂಥ ಈ ಘಟನೆಗಳು. ಇದು ಕೂಡ ಇಲ್ಲೀಗಲ್ ಆಗೋಯ್ತು, ಫಿನಿಶ್, ತಪ್ಪಾಯಿತು, ಅಭಾಸ ಆಗೋಯ್ತು, ಕ್ಲೋಸ್. ಆದರೆ ಅವರು ಯೇಸುಸ್ವಾಮಿ ಅವ್ರ ಮುಂದೆ ನಿಂತಾಗ ಹಾಕಿರುವಂಥ ಆರೋಪ ಏನು ಅಂತಂದರೆ, ಈತನು ಹೇಳಿದ, ಅವ್ರು ಹೇಳುವಂಥ ಆರೋಪ, ಯೇಸುಸ್ವಾಮಿ ಹೇಳಿದ, ಈತನು ಹೇಳಿದ, ಈ ದೇವಾಲಯನ ಕೆಡವಿರಿ, 3 ದಿವಸದಲ್ಲಿ ಇದನ್ನೇನು ಮಾಡ್ತೇನೆ, ಕಟ್ತೇನೆ ಅಂತ. ಈ ದೇವಾಲಯ ಕೆಡುವಂಥದ್ದು ಕಟ್ಟುವಂಥದ್ದು ಇಲ್ಲಿ ಕತೆ ನೋಡ್ತಾ ಇದ್ದೀವಿ ನಾವು, ನಡೆದಿರುವಂಥ ಘಟನೆ ಇದು. ಆದರೆ ಕಣ್ಣಿಗೆ ಕಾಣುವಂಥ ದೇವಾಲಯದ ವಿಷಯದಲ್ಲಿ ಮಾತನಾಡಿಲ್ಲ ಯೇಸುಸ್ವಾಮಿ. ಯಾಕಂದರೆ ಅವತ್ತು ಕಂಡಿರುವಂಥ ಯೆರೂಸಲೇಮಿನಲ್ಲಿರುವಂಥ ಹೆರೋದನು ಕಟ್ಟಿಸಿರುವಂಥ ದೇವಾಲಯವು 46 ವರ್ಷ ಹಿಡಿತಂತ ಭಕ್ತರು ಹೇಳ್ತಾರೆ. ಅದನ್ನು ಅವರು ಅಲ್ಲೇ ಇರುವಂಥವರೇ ಹೇಳಿದರು, ಆ ಹಿರಿಯರು ಹೇಳಿದ್ರು. ಅವರು 46 ವರ್ಷ ಹಿಡಿತು ಇದನ್ನು ಕಟ್ಟೋದಕ್ಕೆ ಅಂತ ಯೋಹಾನ ಬರೆಸುವ ವಾರ್ತೆಯಲ್ಲಿದೆ ಅದು. ಈತನು ಹೇಗೆ ಇದನ್ನು 3 ದಿವಸದಲ್ಲಿ ಎಬ್ಬಿಸ್ತಾನಂತ ನೋಡ್ತಾ ಇದ್ದೀವಿ. ಆತನು ತನ್ನ ದೇಹದ ವಿಷಯದಲ್ಲಿ ಈ ದೇವಾಲಯನ, ಏನು ಚೆನ್ನಾಗಿದ್ದಾರೆ ಇದು, ಈ ದೇವಾಲಯನ, ಯೇಸು ಸ್ವಾಮಿನೇ ದೇವಾಲಯ ನಮಗೆ. ಈ ಯೇಸು ಸ್ವಾಮಿ ಎಂಬ ಆತನ ದೇಹ ಎಂಬ ಈ ದೇವಾಲಯನ ಕೆಡವಿದ್ರೆ, ಗುಡ್ ಫ್ರೈಡೆ ದಿವಸ ಭಾನುವಾರ ನಾನು ಎದ್ದೇಳ್ತೀನಿ ಅಂತ ಯೇಸು ಸ್ವಾಮಿ ತೋರಿಸಿಬಿಟ್ಟ ಆಗಲೇ. ಅದಕ್ಕೆ ಅವರು ಅದನ್ನು ರಿಪೀಟ್ ಮಾಡ್ತಾರೆ, ಇಲ್ಲಿ ಬಂದು ರಿಪೀಟ್ ಮಾಡ್ತಾರೆ. ಇವತ್ತನ್ನು ಹೇಳಿದ ದೇವಾಲಯ ಕೆಡವ್ರಿ, ನಾನು ಕಟ್ತೀನಿ ನಾನು 3 ದಿವಸದಲ್ಲಿ. ಏನಾಯಿತು ಆಮೇಲೆ, ಈತನು ದೇವಕುಮಾರ್ ನೆನೆಸ್ಕೊಂಡಿದ್ದಾನೆ. ಇನ್ನು ನೀವೇನಂತೀರಿ ಇದಕ್ಕೆ ಅಂತಂದರೆ, ಮರಣದಂಡನೆ, ಈತನಿಗೆ ಮರಣ ಆಗಬೇಕು, ಈತನನ್ನು ಸಾಯಿಸಬೇಕು. ಕಾಯಫನ ತಂದೆ ಆಗಿರೋ ಅನ್ನನೊಬ್ಬನಿದ್ದ, ಇವನು ಯಾವಾಗಲೂ ಯೇಸುವಿನ ಮೇಲೆ ಕಣ್ಣಿತ್ತು, ಹೆಂಗಾದ್ರೂ ಮಾಡಿ ಮುಗಿಸ್ಬಿಡ್ಬೇಕು ಅಂತ. ಈಗ ಒಂದು ಆಸ್ಪದ ಬಂದಿದೆ, ಅವನು ಬರ್ತಾನೆ, ಅವನಿಗೂ ಏನದು ತೀರ್ಮಾನ ಕೊಡ್ತಾನೆ. ಈ ರೀತಿಯಾಗಿ ನಾವು ನೋಡುವಾಗ ಯೇಸು ಸ್ವಾಮಿಯನ್ನು ಧಾರ್ಮಿಕ ಒಂದು ವಿಚಾರಣೆಯಲ್ಲಿ ಅವ್ರು ಏನು ತೀರ್ಮಾನ ಮಾಡಿದ್ರು ಅಂದರೆ, ಈ ಕಾರಣಗಳಿಂದ ಮರಣದಂಡನೆ ಆಗಲೇಬೇಕು ಅಂತ ತೀರ್ಮಾನಿಸ್ಬಿಟ್ರು. ಏನದು ಹೈಫೈ ಕೊಟ್ಟಿರ್ಬೇಕು, ಎಲ್ಲರೂ ಹೈಫೈ ಕೊಟ್ಟು ಏನು ಬೆಸ್ಟ್ ಆಯ್ತಪ್ಪ, ಏನು ಫಸ್ಟ್ ಕ್ಲಾಸ್ ಆಯ್ತಪ್ಪ. ಸೈತಾನ್ ಕೂಡ ಭಯಂಕರ ಖುಷಿ ಪಟ್ಟಿರ್ಬೇಕು, ಅವನು ಫುಲ್ ಹೈಫೈ ಕೊಟ್ಟಿರ್ಬೇಕು ಎಲ್ಲರೂ. ಹಲೋ, ಹೈಫೈ ಕೊಟ್ಟರೆ ಸಾಲದು. ಈಗೇನು ಗೊತ್ತೇನು, ತೀರ್ಪು ಕೊಟ್ಟರೆ ಸಾಲದು, ತೀರ್ಪನ್ನು ಅದನ್ನು ಕೈಗೊಳ್ಬೇಕಲ್ಲ. ಈತನು ಮರಣದಂಡನೆಗೆ ನಾವು ಒಪ್ಪಿಸ್ತೀವಂತ ಹೇಳಿ ಮರಣ ಅಥವಾ ಅವನನ್ನು ಕೊಲ್ಲುವುದಕ್ಕೆ ಇವರಲ್ಲಿ ಅಧಿಕಾರ ಇರಲಿಲ್ಲ. ಯಾರಿಗೆ? ಯಹೂದ್ಯರಿಗೆ. ಬಿಕಾಸ್ ಜೂಯಿಷ್ ಪೀಪಲ್ ವರ್ ಅಂಡರ್ ದ ರೋಮನ್ಸ್. ರೋಮ್ ಸರ್ಕಾರದ ಕೆಳಗಿದ್ದರು ಅವರು. ಈ ಕಾರಣದಿಂದ ಅವರು ಮರಣದಂಡನೆ ಕೊಟ್ಟರು ಕೂಡ, ಅವರು ಸುಮ್ಮನೆ ಒಂದು ಡಿಸಿಷನ್ ಕೊಟ್ಟರು ಕೂಡ ಆತನನ್ನು ಸಾಯಿಸುವಂಥದ್ದು ಇವರ ಕೈಯಲ್ಲಿ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಏನೋ ಡಿಸಪಾಯಿಂಟ್ ಆಯ್ತಾನೋ ಗೊತ್ತಿಲ್ಲ, ಏನೇನಾಯ್ತು ಗೊತ್ತಾ, ಹೈಫೈ ಕೊಟ್ಟಿದ್ದೆಲ್ಲ ವೇಸ್ಟ್ ಆಯಿತು ಅಂತ ಅಂದ್ಕೊಂಡು ಆಮೇಲೆ ಯೇಸು ಸ್ವಾಮಿಯನ್ನು ಪಿಲಾತನ ಹತ್ರ ಕಳಿಸ್ತಾರೆ. ಇನ್ನೊಂದು ವಿಚಾರಣೆ, ಮೊದಲನೇ ವಿಚಾರಣೆ ಯಾವುದು ನಾವು ನೋಡಿದ್ವಿ, ಅದು ಯಾವುದಂದರೆ ಧಾರ್ಮಿಕ ವಿಚಾರಣೆ ಆಗಿತ್ತು. ಈಗ ಇನ್ನೊಂದು ನಾವು ನೋಡಬೇಕಂದ್ರೆ ನಾಗರಿಕ ಒಂದು ವಿಚಾರಣೆ, ಸಿವಿಲ್ ಟ್ರಯಲ್ ಅಂತ ನೋಡ್ತಾ ಇದ್ದೀವಿ, ಪಬ್ಲಿಕ್ ಟ್ರಯಲ್ ಇದು. ಮತ್ತಾಯನ ಬರೆಸುವ ವಾರ್ತೆ 26ನೇ ಅಧ್ಯಾಯದ 67 ಮತ್ತು 68 ವಚನಗಳನ್ನು ನಾವು ಓದೋಣ. ಆತನನ್ನು ಪಿಲಾತನ ಬಳಿ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಇವ್ರೇನು ಮಾಡ್ತಾರೆ ನೋಡಿ, ತೀರ್ಮಾನ ಕೊಟ್ಟವರು. 26ನೇ ಅಧ್ಯಾಯ ಮತ್ತಾಯನ ಬರೆಸುವ ವಾರ್ತೆ 67ನೇ ವಚನ. ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು. ಕೆಲವರು ಆತನ ಕೆನ್ನೆಗೆ ಏಟು ಹಾಕಿ, ಕ್ರಿಸ್ತನೇ, ನಿನ್ನನ್ನು ಹೊಡೆದವರಾರು, ನಮಗೆ ಪ್ರವಾದನೆ ಹೇಳು ಅಂದರು. ನೋಡ್ರಿ, ದೇ ಸ್ಟಾರ್ಟೆಡ್ ಮಾಕಿಂಗ್ ಹಿಮ್. ಉಗುಳಿದರಂತೆ.
ಸಾಯ್ಸೋಕ್ಕಾಗಲಿಲ್ಲ. ಅಂದರೆ ಅಂದರೆ ಅದೇ ಟೈಮ್ನಲ್ಲಿ ಅಲ್ಲೇ ಏನಾದರೂ ತೊಗೊಂಬಂದು ಸಾಯ್ಸೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅವರು ಉಗಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆತನ ಮೇಲೆ. ಭಾಳ ಭಯಂಕರವಾಗಿರುವಂಥ ಒಂದು ಸನ್ನಿವೇಶ. ಈ ಧಾರ್ಮಿಕ ಒಂದು ವಿಚಾರಣೆ ಎಂಡ್ ಆಗುವಂಥದ್ದು ಉಗುಳಿನ ಮುಖಾಂತರ. ಮತ್ತು ಆತನಿಗೆ ಹೊಡೆದ್ರು. ಆತನು ಹೊಡೆದ ಮೇಲೆ ಯಾರು ಹೊಡೆದಿದ್ದಾರೆ ಹೇಳೋ ಅಂತ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ ವಾಸ್ ಅ ಕಾಮನ್ ಥಿಂಗ್ ಅಮಂಗ್ ದ ಕ್ರಿಮಿನಲ್ಸ್. ಏನು ಮಾಡ್ತಿದ್ರು ಅಂತಂದರೆ ಆ ರೀತಿಯಾಗಿ ಗೇಲಿ ಮಾಡುವಂಥದ್ದು ಆ ಥರ ಇತ್ತು ಅಂದ್ಬಿಟ್ಟು ನಾವು ನೋಡುತ್ತೆ. ಈಗ ನಾಗರಿಕ ವಿಚಾರಣೆಗೆ ನಾವು ಸ್ವಲ್ಪ ಬರೋಣ. ಇದಾದಮೇಲೆ ನಾನು ಮುಗಿಸ್ತೇನೆ. ಯಾರು ಹೊಡೆದ್ರು, ಯಾರು ಉಗಿದ್ರು? ಅವರು, ನಾವಲ್ಲ ಅನ್ಕೋತೀರೇನು? ನಾನಂತೂ ಅನ್ಕೊಳ್ಳೋದೇ ಇಲ್ಲ. ನಾನು ಉಗುಳಿದ್ದೇನೆ ಯೇಸು ಸ್ವಾಮಿಗೆ ಒಂದು ರೀತಿಯಲ್ಲಿ ನನ್ನ ಸ್ವಭಾವದಿಂದ. ನಾನು ತುಚ್ಛವಾಗಿ ಮಾತನಾಡಿದ್ದೇನೆ. ಯಾವ ರೀತಿಯಾಗಿ? ಹಂಗೆ ಹೋಗಿ ಚರ್ಚ್ನಲ್ಲಿ ಹೋಗ್ಬಿಟ್ಟು ಆ ಶಿಲುಬೆಗೆ ಹಾಕಿರುವಂಥ ಯೇಸು ಸ್ವಾಮಿಯನ್ನು ಆ ರೀತಿಯಾಗಲ್ಲ. ನನ್ನ ನಡೆ ನುಡಿಯ ಮುಖಾಂತರ ನಾನು ಯೇಸು ಕ್ರಿಸ್ತನನ್ನು ಈ ರೀತಿಯಾಗಿ ದೂಷಿಸುವುದಕ್ಕೆ ಸಾಧ್ಯ ಇದೆ. ಪ್ರಿಯ ಸಹೋದರ ಸಹೋದರಿ, ನನ್ನ ಮಾತಿನಿಂದ, ನನ್ನ ನಡೆಯಿಂದ, ನುಡಿಯಿಂದ ಈ ರೀತಿಯಾಗಿ ಮಾಡಿದ್ದೆ ನಾನು. ಇವತ್ತು ಯಾರು ನನಗೆ ಜ್ಞಾಪಕ ಆಗ್ತಾರೆ ಅಂತಂದರೆ, ನಾನು ಒಂದು ಆರ್ಟಿಸ್ಟ್. ನಾನು ಒಂಚೂರು ಆರ್ಟ್ ಎಲ್ಲ ಮಾಡ್ತೇನೆ. ಅದಕ್ಕೆ ನಾನು ಆರ್ಟ್ ಬುಕ್ಸ್, ಆರ್ಟ್ ಹಿಸ್ಟ್ರಿ ಎಲ್ಲ ಓದ್ತಾ ಇರುವಂಥ ಸಮಯದಲ್ಲಿ ಐ ಫೌಂಡ್ ರ್ಯಾಂಬ್ರಾಂಟ್ ಅಂತ ಒಬ್ಬರು ಒಳ್ಳೆ ಫೇಮಸ್ ಅವರು ಆರ್ಟಿಸ್ಟ್. ಅವರು ಚಿತ್ರಗಳನ್ನು ರಚಿಸ್ತಾ ಇದ್ರು. ಅವರು ಪ್ರಪ್ರಥಮವಾಗಿ ಅವ್ರು ಜಾಸ್ತಿ ಯೇಸು ಸ್ವಾಮಿಯ ಶ್ರಮ ಮರಣಗಳನ್ನು ಕೂಡ ಅವರು ಚಿತ್ರ ಬಿಡಿಸ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಒಂದು ಫೋಟೋ ಇದೆ ರೀ, ಒಂದು ಫೋಟೋ ಇದೆ. ಅಂದರೆ ಒಂದು ಪೇಂಟಿಂಗ್ ಇದೆ ರ್ಯಾಂಬ್ರಾಂಟ್ ಮಾಡಿರುವಂಥದ್ದು. 17ನೇ ಶತಮಾನದಲ್ಲಿ ಯುರೋಪ್ ಖಂಡದಲ್ಲಿ ಇದ್ದಿರುವಂಥ ಈ ವ್ಯಕ್ತಿ ಚಂದವಾದ ಆರ್ಟಿಸ್ಟ್. ಭಾಳ ಚಂದ ಆರ್ಟ್ ಮಾಡ್ತಾಯಿದ್ರು ಅವರು. ಅವರು ರ್ಯಾಂಬ್ರಾಂಟ್ ಏನು ಮಾಡಿದ್ರು ಅಂತಂದರೆ, ಆ ಶಿಲುಬೆಯನ್ನು ನೋಡಿ, ಶಿಲುಬೆಯನ್ನು ಏರಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಶಿಲುಬೆಯನ್ನು ಏರಿಸ್ತಾ ಇದ್ದಾರೆ. ಶಿಲುಬೆ ಮೇಲೆ ಹಾಕಿ ಆತನನ್ನು ಏರಿಸ್ತಾರೆ. ಆ ಶಿಲುಬೆಯನ್ನು ಏರಿಸ್ತಾ ಇದ್ದಾರೆ ಮೇಲೆ. ಅಂಥದ್ದೊಂದು ಪೇಂಟಿಂಗ್ ಮಾಡಿದ್ದಾರೆ. ಆ ಪೇಂಟಿಂಗಲ್ಲಿ ಏನು ಮಾಡಿದ್ದಾರೆ ಗೊತ್ತೇನೋ ಅವರು? ದಟ್ ವಾಸ್ ಫ್ಯಾಂಟಾಸ್ಟಿಕ್. ತನ್ನನ್ನೇ ಪೇಂಟ್ ಮಾಡ್ಕೊಂಡಿದ್ದಾರೆ ಆ ಪೇಂಟಿಂಗ್ನಲ್ಲಿ. ಅವನು ಕೂಡ, ಅಂದರೆ ರ್ಯಾಂಬ್ರಾಂಟ್ ಕೂಡ ಆ ಒಂದು ಕ್ರೂಜನ್ನು ಹಿಡ್ಕೊಂಡು ಏರಿಸ್ತಾ ಇದ್ದಾನೆ. ಓಕೆ, ಆ ಫೋಟೋ ನೋಡ್ತೀರಾ? ಹಾಂ, ನೋಡ್ರಿ, ಕಾಣಿಸ್ತಾ ಇದೆ ನೋಡಿ. ಇವಾಗ ತೋರಿಸ್ತಾ ಇದ್ದಾರೆ ನೋಡಿ. ನೋಡಿದ್ರಾ? ಅಲ್ಲಿದೆ ನೋಡಿ, ನೀಲಿ ಶರ್ಟ್ ಹಾಕ್ಕೊಂಡಿದ್ದ ನೋಡಿ ಒಬ್ಬ ಮನುಷ್ಯ ಮಧ್ಯದಲ್ಲಿ. ಹಿಂಗೆ ಕಾಣಿಸ್ತಾನೆ, ಲೈಟ್ ಬ್ಲೂ ಶರ್ಟ್ ಹಾಕೊಂಡು ಕಾಣಿಸ್ತದೆಯಲ್ಲ. ಹಾಗಾದರೆ ಅವನನ್ನು, ತನ್ನನ್ನೇ ತಾನು ಆ ಪೇಂಟಿಂಗ್ನಲ್ಲಿ ಮಾಡಿಕೊಂಡು ಆ ಒಂದು ಕ್ರೂಜನ್ನು ಏರಿಸುವಂಥ ಒಂದು ವಿಧಾನವನ್ನು ಅಥವಾ ಆ ಕೆಲಸವನ್ನು ನಾನು ಕೂಡ ಮಾಡಿದ್ದೇನೆ ಅಂತ ಹೇಳ್ತಾನೆ. ನನ್ನ ನಿಮಿತ್ತ, ನನ್ನ ಪಾಪದ ನಿಮಿತ್ತ, ರೆಂಬ್ರಾಂಟ್ ಹೇಳಿರುವಂಥ ನನ್ನ ಪಾಪದ ನಿಮಿತ್ತ ಯೇಸು ಸ್ವಾಮಿ ಶಿಲುಬೆಯನ್ನು ಏರಬೇಕಾಯಿತು ಅಂತ. ಸೊ ಅವರು ಉಗಿದ್ರು, ಇವರಾಯಿತು, ಅದಾಯ್ತು, ಇಲ್ಲ. ನನ್ನ ವಿಷಯ ಏನು ಇವತ್ತು? ವಿ ಆಲ್ ಹ್ಯಾವ್ ಅ ಪಾರ್ಟ್ ಇನ್ ಕ್ರೂಸಿಫೈಯಿಂಗ್ ಕ್ರೈಸ್ಟ್. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿರುವಂಥದ್ರಲ್ಲಿ ನಮ್ಮೊಬ್ಬೊಬ್ಬರ ಪಾಲಿದೆ ರೀ. ಎಂಥ ಮನವರಿಕೆ ರೀ! ಯಾರಿಗೆ? ರೆಂಬ್ರಾಂಟ್ಗೆ. ಇವತ್ತು ಈ ಮನವರಿಕೆ ನಮಗೂ ಕೂಡ ಆಗುವಂತೆ ದೇವರು ಕೃಪೆಯನ್ನು ಕೊಟ್ಟು ನಡೆಸಲಿ. ಇವಾಗ ಯೆಹೂದ್ಯರ ಧಾರ್ಮಿಕ ವಿಚಾರಣೆ ಆಯಿತು. ಈಗ ಯೇಸುವನ್ನು ಕೊಲ್ಲೋದಕ್ಕಾಗಲಿಲ್ಲ. ಪಿಲಾತನ ಹತ್ರ ಕಳಿಸ್ತಾರೆ. ಪಿಲಾತನ ಹತ್ರ ಕಳಿಸ್ತಾರೆ. ಲೂಕನ್ ಬರೆದ ಸುವಾರ್ತೆ 23ನೇ ಅಧ್ಯಾಯದ ಇದೊಂದು ಚೂರು ನೋಡ್ಬಿಟ್ಟು ನಾವು ಮುಗಿಸೋಣ. ಯಾಕಂದರೆ ಇದು ಲೆಂಟ್ ಡೇಸ್ ಒಳಗೇನೆ ಇನ್ನೊಂದು 2 ವಾರದಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ನನ್ನ ಆಸೆ ಆಗಿದೆ. ಐ ಹೋಪ್ ಯು ಡೋಂಟ್ ಮೈಂಡ್ ಸ್ಟೇಯಿಂಗ್ ಫಾರ್ ಅ ಫ್ಯೂ ಮೋರ್ ಮಿನಿಟ್ಸ್. ಲೂಕನ್ ಬರೆದ ಸುವಾರ್ತೆ 23ನೇ ಅಧ್ಯಾಯದ ಮೊದಲಿನ 4 ವಚನಗಳನ್ನು ನಾವು ಓದಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಅಲ್ಲಿ ಕೂಡಿದವರೆಲ್ಲರೂ ಎದ್ದು ಆತನನ್ನು ಪಿಲಾತನ ಬಳಿಗೆ ತೆಗೆದುಕೊಂಡು ಹೋಗಿ, ಇವನು ತಾನೇ ಕ್ರಿಸ್ತನೆಂಬ ಒಬ್ಬ ಅರಸನಾಗಿದ್ದೇನೆಂದು ಹೇಳುತ್ತಾ ಕೈಸರನಿಗೆ ತೆರಿಗೆ ಕೊಡಬಾರದೆಂದು ಬೋಧಿಸುತ್ತಾ ನಮ್ಮ ದೇಶದವರ ಮನಸ್ಸು ಕೆಡಿಸುವುದನ್ನು ನಾವು ಕಂಡೆವು ಎಂಬುದಾಗಿ ಆತನ ಮೇಲೆ ದೂರು ಹೇಳುವುದಕ್ಕೆ ತೊಡಗಿದರು. ಆಮೇಲೆ ಪಿಲಾತನು ಆತನನ್ನು, ನೀನು ಯಹೂದ್ಯರ ಅರಸನು ಹೌದೋ ಎಂದು ಹೇಳಲು ಆತನು, ನೀನೇ ಹೇಳಿದ್ದೆ ಎಂದು ಉತ್ತರ ಕೊಟ್ಟನು. ಪಿಲಾತನು ಮಹಾಯಾಜಕರಿಗೂ ಜನರ ಗುಂಪಿಗೂ, ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ
ಸಾಧಿಸುವುದಿಲ್ಲವೆಂದು ಹೇಳಿದನು. ಸಾಕು. ಏನೇನೋ ಕಂಪ್ಲೇಂಟ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಡೆಗೆ ಒಂಥರ ಕಂಪ್ಲೇಂಟ್ ಮಾಡ್ತಾರೆ, ಇನ್ನೊಂದು ಕಡೆಗಿರುವಾಗ ಅವ್ರು ಭಾಳ ಪಾಕಡ ಅವ್ರು ಚೆನ್ನಾಗಿ ಒಳ್ಳೆ ಕೆಲವು ಸಾರಿ ಈ ಒಂದು ವಿಪರೀತವಾಗಿರುವಂಥ ಒಂದು ಕಾನ್ಸ್ಪಿರೆನ್ಸಿ ಮಾಡ್ತಾರೆ ನೋಡಿ. ಒಂಥರ ಪಿತೂರಿ ಥರ ಒಂದು ರೀತಿಯಲ್ಲಿ ಮೈಂಡಲ್ಲಿ ಅದು ಓಡ್ತಾ ಇರುತ್ತೆ ಅವ್ರಿಗೆ. ಯಾರ ಹತ್ರ ಏನು ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಾಯಿತು. ಕೈಸರ್ನಿಗೆ ಟ್ಯಾಕ್ಸ್ ಕೊಡುವಂಥದ್ದು ಅವರು ಧಾರ್ಮಿಕ ಸ್ಥಳದಲ್ಲಿ ಅದನ್ನು ಹೇಳಲಿಲ್ಲ, ಯಾಕಂದ್ರೆ ಸಂಬಂಧವಿಲ್ಲದೆ ಇರುವಂಥ ಮಾತಾಗ್ತದೆ ಅಂತ. ಆದರೂ ಎಷ್ಟೋ ಅಲ್ಲಿ ಇಲ್ಲಿಗಲ್ ಆಯ್ತು ಬಿಡ್ರಿ. ಸುಳ್ಳು ಸಾಕ್ಷಿಗಳನ್ನು ತಂದ್ರೆ ಅವರು ಯಾವುದು ನಿಲ್ಲಿಲ್ಲ ಅಲ್ಲಿ. ಈಗ ಕೈಸರ್ನ ಮುಂದೆ ನಿಂತ್ಕೊಂಡು ಪಿಲಾತನ ಮುಂದೆ ನಿಂತ್ಕೊಂಡು ಪಿಲಾತನು ಅವನು ರೋಮ್ ಸರ್ಕಾರದ ಕೆಳಗಿರುವಂಥ ಒಂದು ಅಧಿಪತಿ. ಅವನು ಗೊತ್ತಾಯ್ತಲ್ಲ, ಗವರ್ನರ್. ಈಗ ಅಲ್ಲಿರುವಂಥ ಆ ಪಿಲಾತನು ಮೇಲ್ಗಡೆ ಇರುವಂಥ ಕೈಸರ್ನಿಗೆ ಅವನು ಅಡಿಯಾಳಾಗಿದ್ದ. ಹಿ ಕಮ್ಸ್ ಅಂಡರ್ ಸೀಸರ್. ಅದಕ್ಕೆ ಕೈಸರ್ನ ವಿರೋಧವಾಗಿ ಈತನು ಹೇಳಿದ ಅಂತ ಇವರು ಆರೋಪ. ತೆರಿಗೆ ಕಟ್ಟಬಾರ್ದು ಹಾಗೆ ಹಿಂಗೆ ಅಂತ ಯಾರು ಹೇಳಿದರು? ಕೈಸರ್ನಿಗೆ ಸಲ್ಲಿಸಿರಿ ಅಂತ ಕರ್ತನು ಹೇಳಿದ್ದಾನೆ. ತಪ್ಪು. ಇದನ್ನು ಇವ್ರು ಹೇಳ್ತಾ ಇರುವಂಥ ತಪ್ಪು. ಸುಳ್ಳಾಡ್ತಾ ಇದ್ದಾರೆ ಇವರು. ಒಂದು ನಾಣ್ಯವನ್ನು ತೋರಿಸಿದಾಗ ಇದು ಯಾರ್ದು ಗುರುತು? ಇದು ಕೈಸರೊಂದು ಗುರುತು. ಅದ್ರ ಮೇಲೆ ಗುರುತು, ಅದ್ರ ಮೇಲೆ ಯಾರ ಒಂದು ಮುಖ ಇದೆ ಅಂತ. ಕೈಸರೊಂದು ಅಂದರೆ ಕೈಸರನ್ನು ಕೊಡ್ರಿ. ದೇವ್ರದಿದ್ರೆ ದೇವ್ರಿಗೆ ಕೊಡ್ರಿ. ಬಂಗಾರ ಬೆಳ್ಳಿಯು ಅಲ್ವಾ, ನಾಣ್ಯಗಳು ದೇವಾಲಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅದು ದೇವಾಲಯಕ್ಕೆ ಸಲ್ಲಿಸ್ರಿ. ಆಮೇಲೆ ಕೈಸರನ್ನು ಸಲ್ಲಿಸ್ರಿ ಅಂತ. ಟ್ಯಾಕ್ಸ್ ಕಟ್ರಿ ಅಂತ ಕರ್ತನು ಹೇಳಿದ. ಉಲ್ಟಾ ಹೇಳ್ತಾ ಇದ್ದಾರೆ ಇವರು. ಆರೋಪ ತರಬೇಕಲ್ಲ, ಸುಳ್ಳು ಸಾಕ್ಷಿ ಹೇಳಬೇಕಲ್ಲ. ಇವತ್ತಿನ ದಿನಗಳಲ್ಲಿ ಕರ್ತನ ನಾವು ನೋಡ್ತಾ ಇದ್ದೇವೆ. ಇವತ್ತು ಏನಂತಂದರೆ ಸುಳ್ಳು 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 ಸುಳ್ಳು. ಭಾಳ ಸಾರಿ ಸುಳ್ಳು ಹೇಳ್ಬಿಟ್ರೆ ಅದೇ ಸತ್ಯ ಥರ ಕೇಳಿಸುತ್ತೆ. ಹಾಗಾಗದಂತೆ ಕರ್ತನು ನಮಗೆ ಕೃಪೆಯನ್ನು ಕೊಟ್ಟು ನಡೆಸಲಿ. ಅದು ನಮ್ಮ ಜೀವಿತದಲ್ಲಿ ಕೂಡ ಆಗ್ಬೋದು. ಹಾಗಾಗದಂತೆ ದೇವರು ನಮಗೆ ಕೃಪೆಯನ್ನು ದಯಪಾಲಿಸಲಿ. ಅದೇ 23ನೇ ಅಧ್ಯಾಯದ ಲೂಕನ್ ಬರೆದ ಸುವಾರ್ತೆ 23ನೇ ಅಧ್ಯಾಯದ 8ನೇ ವಚನ ನಾವು ಓದಿಕೊಳ್ಳೋಣ. ಈಗ 8ನೇ ವಚನ ಓದಿಕೊಳ್ಳೋಣ. ಹೆರೋದನು ಯೇಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟನು, ಯಾಕಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನನ್ನು ಕಾಣಬೇಕೆಂದು ಬಹುಕಾಲದಿಂದ ಅಪೇಕ್ಷಿಸಿದ್ದನು. ಈಗ ಹೆರೋದನ ಬಳಿಗೆ ಯಾಕೆ ಕಳಿಸ್ತಾನೆ? ಅದಕ್ಕೊಂದು ಕಾರಣ ಇದೆ, ನೋಡೋಣ. ಕಾರಣ ನೋಡ್ಬಿಡೋಣ. ಹೆರೋದನ ಬಳಿಗೆ ಯೇಸು ಸ್ವಾಮಿಯನ್ನು ಪಿಲಾತನು ಯಾಕೆ ಕಳಿಸ್ತಾನೆ ಅದನ್ನು ನೋಡೋಣ. ಯಾಕಂತಂದರೆ 6ನೇ ವಚನ ಓದಿಕೊಳ್ಳೋಣ. 5-6 ವಚನಗಳನ್ನು ಓದ್ರಿ. 5-6 ವಚನಗಳನ್ನು. ಅದಕ್ಕೆ ಅವರು ಗಲಿಲಾಯದಲ್ಲಿ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಯೂದಾಯ ಸೀಮೆಯಲ್ಲೆಲ್ಲ ಇವನು ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನೂ ಹೊತ್ತಿ ಹೇಳಿದನು. ಆಮೇಲೆ ಇದನ್ನು ಪಿಲಾತನು ಕೇಳಿ ಈ ಮನುಷ್ಯನು ಗಲಿಲಾಯದವನೋ ಎಂದು ವಿಚಾರಿಸಿ ಇವನು ಹೆರೋದನ ಅಧಿಕಾರಕ್ಕೆ ಒಳಪಟ್ಟವನು ಎಂದು ತಿಳ್ಕೊಂಡು ಆತನನ್ನು ಹೆರೋದನ ಬಳಿಗೆ ಕಳುಹಿಸಿದನು. ಹೆರೋದನ ಬಳಿಗೆ ಕಳಿಸ್ತಾನೆ. ಯಾಕೆ ಹಿಂಗಾಯ್ತು ಅಂತಂದ್ರೆ, ಗಲಿಲಾಯದಿಂದ ಅಲ್ಲಿಂದ ಹಿಡಿದು ಆ ಬೋಧನೆಯನ್ನು ಮಾಡ್ಕೊಂಡೇ ಬಂದಿದ್ದಾನೆ, ಸುಳ್ಳು ಬೋಧನೆ ಮಾಡ್ಕೊಂಡು ಬಂದಿದ್ದಾನೆ ಅಂದ್ಬಿಟ್ಟು ಆರೋಪ ಹೊರಿಸಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ, ಗಲಿಲಾಯ ಅಂದ ತಕ್ಷಣನೇ ಆ ಪ್ರಾಂತ್ಯ, ಯೇಸು ಸ್ವಾಮಿ ಗಲಿಲಾಯದವನು ಅಂದ ತಕ್ಷಣನೇ ಹೆರೋದನು ಅಲ್ಲಿ ಆಳ್ತಾ ಇದ್ದ. ಆದರೆ ಅದಕ್ಕೋಸ್ಕರ ಅವನ ಕೈ ಕೆಳಗೆ ಬರ್ತಾನೆ ಅಂದ್ಬಿಟ್ಟು ಹೆರೋದನ ಬಳಿಗೆ ಕಳಿಸ್ಬಿಡ್ತಾನೆ. ಹೆಂಗಾದ್ರು ಬಾಡಿ ನನ್ನ ಕಡೆ ಅಂತ ತಪ್ಪಾಯ್ತು ಅಂತ ಹೆಂಗಾರು ಒಂದು ಏನಾದ್ರು ತೀರ್ಮಾನ ಮಾಡ್ತಾ ಇದ್ದವನು, ಹೆಂಗಾನ ದಾಟಿಸ್ಬಿಡ್ಬೇಕಿತ್ತು ನಾನಂತ. ಎಷ್ಟು ಕನ್ಫ್ಯೂಷನ್ ನಡೀತಾ ಇದೆ ಅಂತ. ಹಾಗೆ ಹೆರೋದನ ಬಳಿಗೆ ಯೇಸು ಸ್ವಾಮಿಯನ್ನು ಕಳಿಸ್ತಾನೆ. ಹೆರೋದನ ಏನು ಮಾಡ್ತಾನೆ? ಆ ಸಮಯದಲ್ಲಿ ಅದೇ ಯೆರೂಸಲೇಮಿನಲ್ಲಿ ಹೆರೋದನು ಕೂಡ ಇದ್ದಂತೆ ಆ ಸಮಯದಲ್ಲಿ. ಯಾಕಂದರೆ ಸಮಯಗಳನ್ನು ಕಾಲಗಳನ್ನು ಕಂಟ್ರೋಲ್ ಮಾಡುವಂಥವನು ಯೇಸು ಸ್ವಾಮಿ ಆಗಿದ್ದಾನೆ. ಕರ್ತನು ತಾನೇ ಕಂಟ್ರೋಲ್ ಮಾಡಿರುವಂಥ ಒಂದು ಸ್ಥಿತಿ ಇದು. ಯಾಕಂತಾನೆ ಕಾಲ ಪರಿಪೂರ್ಣವಾದಾಗ ತಂದೆ ಆದ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟು ನಿಂದ್ಬಿಟ್ಟು ನಾವು ನೋಡ್ತಾರೆ. ರೋಮಾಯರು ಆಳ್ತಿರ್ಬೇಕು ಆ ಟೈಮ್ನಲ್ಲಿ. ಯಾಕಂದ್ರೆ ಶಿಲುಬೆಗೆ ಹಾಕುವಂಥದ್ದು ರೋಮಾಯರ ಒಂದು ಪದ್ಧತಿ ಆಗಿತ್ತು. ಶಿಲುಬೆಗೆ ಹಾಕಿಸ್ದೇ ಇದ್ದರೆ ಅನೇಕ ಪ್ರವಾದನಾ ಗ್ರಂಥಗಳು ಅವು ರದ್ದಾಗಿ ಹೋಗ್ತಿದ್ದವು. ಹಳೆ ಒಡಂಬಡಿಕೆವು, ಆ ಹಳೆ ಒಡಂಬಡಿಕೆಯ ಒಂದು ಆ ಪ್ರವಾದನೆಗಳು ಅದು ಸರಿಯಾದ ರೀತಿಯಲ್ಲಿ ನೆರವೇರಬೇಕು ಅಂತಂದರೆ ಶಿಲುಬೆಗೆ ಹಾಕಿ ಸಾಯಿಸಬೇಕು. ಕಲ್ಲೆಸೆದು ಸಾಯಿಸಿದ್ರೆ ಪ್ರವಾದನೆ ನೆರವೇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕಾಲವು ಪರಿಪೂರ್ಣ ಆಗಬೇಕಾಗಿತ್ತು.
ಇಂಥ ಕ್ರೂಸಿಫಿಕ್ಷನ್ನಿಂದನೇ ಸಾಯಿಸ್ಬೇಕನ್ನುವಂಥ ಒಂದು ತೀರ್ಮಾನ ಮಾಡಿರುವಂಥ ಆ ರಾಷ್ಟ್ರ ಅಥವಾ ಆ ಒಂದು ಸಾಮ್ರಾಜ್ಯ ಬಂದು ಆಳ್ತಾ ಇರಬೇಕು. ನೋಡ್ರಿ ಎಷ್ಟು ಡೀಟೇಲ್ ಆಗಿದೆ. ಹೆರೋದನು ಕೂಡ ಆ ಸಮಯದಲ್ಲಿ ಯೆರೂಸಲೇಮಿನಲ್ಲಿದ್ದಂತೆ. ನೋಡೋಣ ಈಗ ಏನಾಗ್ತದೆ. ಹೆರೋದನ ಬಳಿಗೆ ಹೋಗ್ತಾನೆ, ಯೇಸು ಸ್ವಾಮಿನ ಕಳಿಸ್ತಾರಲ್ಲಿ. ಆಮೇಲೆ 8ನೇ ವಚನವನ್ನು ಓದೋಣ. ಹೆರೋದನು ಯೇಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟನು. ಅರೆ ಒಂದು ನಿಮಿಷ ತಡಿ. ಹೆರೋದನು ಯೇಸು ಸ್ವಾಮಿಯನ್ನು ನೋಡಿದಾಗ ಬಹಳ ಸಂತೋಷಪಟ್ಟನಂತೆ. ಅವನ ಪೂರ್ವಿಕನಾಗಿರುವಂಥ ಹೆರೋದನು, ಹೆರೋದ್ ದ ಗ್ರೇಟ್ ಅಂತ ನೋಡ್ತಾ, ಆ ಒಂದು ಹೆರೋದನು ಯೇಸು ಸ್ವಾಮಿ ಇನ್ನು ಮಗುವಾಗಿರುವಾಗ ಕೊಲ್ಲಕ್ಕೆ ಓಡಾಡ್ತಾ ಇದ್ದ. ಇವನನ್ನು ಸಾಯಿಸಬೇಕು ಅಂತ ಓಡಾಡ್ತಿದ್ದ. ಅವನಾದ್ಮೇಲೆ ಬಂದಿರುವಂಥ ಈ ಹೆರೋದನು ಯೇಸು ಸ್ವಾಮಿಯನ್ನು ನೋಡಿ ಸಂತೋಷ ಪಡ್ತಾನೆ. ಇದೊಂದು ವಿಪರ್ಯಾಸ ಇದೆ ಬಿಡ್ರಿ, ಅದರಲ್ಲಿ ಏನೋ ಒಂದು ಕೊಂಕಿದೆ. ನೋಡೋಣ ಏನಾಗಿದೆ. ಯಾಕಂದ್ರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನನ್ನು ಕಾಣಬೇಕೆಂದು ಬಹುಕಾಲದಿಂದ ಅಪೇಕ್ಷಿಸಿದ್ದನು. ಆಮೇಲೆ ಆತನಿಂದ ಯಾವುದಾದರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದನು. ಆದರೆ ಅವನು ಅನೇಕ ಮಾತುಗಳಿಂದ ಆತನನ್ನು ಪ್ರಶ್ನೆ ಮಾಡಿದ್ದಾಗ್ಯೂ ಆತನು ಅವನಿಗೆ ಏನೂ ಉತ್ತರ ಕೊಡಲಿಲ್ಲ. ಮಹಾಯಾಜಕರು ಶಾಸ್ತ್ರಿಗಳು ನಿಂತುಕೊಂಡು ಆತನ ಮೇಲೆ ಬಹುಬಲವಾಗಿ ದೂರು ಹೇಳುತ್ತಿದ್ದರು. ಕಡೆಗೆ ಹೆರೋದನು ತನ್ನ ಸಿಪಾಯಿಗಳನ್ನು ಕೂಡಿಕೊಂಡು ಆತನನ್ನು ತಿರಸ್ಕರಿಸಿ ಹಾಸ್ಯ ಮಾಡಿ ಶೋಭಾಯಮಾನವಾದ ಉಡುಪನ್ನು ಹಾಕಿಸಿ ಪಿಲಾತನ ಬಳಿಗೆ ತಿರುಗಿ ಕಳಿಸಿಕೊಟ್ಟನು. ಸಾಕು ಆಯ್ತಲ್ಲ. ಹೆರೋದನ ಹತ್ರ ಆಗಿರುವಂಥದ್ದು ಇಷ್ಟೇ. ಹೆರೋದನು ಒಂದೇನೋ ಅದ್ಭುತ ನೋಡಬೇಕು, ಏನೋ ಪವಾಡ ನೋಡಿಬಿಡ್ಬೇಕು, ಏನೋ ಸೂಚಕ ಕಾರ್ಯ ನೋಡಿಬಿಡ್ಬೇಕು ಅಂತ. ಯಾಕಂದ್ರೆ ಅನೇಕ ವಿಚಾರಗಳನ್ನು ಕೇಳಿಸ್ಕೊಂಡಿದ್ದ ಹೆರೋದನು. ತನ್ನ ಪ್ರಾಂತ್ಯದಲ್ಲಿ ಗಲಿಲಾಯದಲ್ಲಿ ಕೂಡ ಬೇರೆ ಕಡೆಗೆ ಕಾನಾ ಊರಿನಲ್ಲಿ ಅಲ್ವಾ, ಗಲಿಲಾಯದ ಕಾನಾ ಊರಿನಲ್ಲಿ ಮದುವೆ ಇತ್ತು. ಅದು ಮೊದಲನೇ ಒಂದು ಸೂಚಕ ಕಾರ್ಯದಿಂದ ಅನೇಕ ಸೂಚಕ ಕಾರ್ಯಗಳನ್ನು ನೋಡಿದ್ದ. ಅಂದರೆ ಕೇಳಿಸ್ಕೊಂಡಿದ್ದ, ನೋಡಿರಲಿಲ್ಲ, ಕೇಳಿಸ್ಕೊಂಡಿದ್ದ. ಹಾಗಾದ್ರೆ ಏಸು 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 ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಈತನನ್ನು ನೋಡಲೇಬೇಕನ್ನುವಂಥ ಆಸೆ ಹುಟ್ಟಿತ್ತು ಇವನಿಗೆ. ಆಸೆ ಹುಟ್ಟಿದ್ದು ಏನಂತಂದರೆ ಒಂದು ಅದ್ಭುತ ಕಾರ್ಯ ನೋಡ್ಬಿಡೋಣ ಅಂತ. ಇವತ್ತು ಕೂಡ ಜನರಿಗೆ ಅನೇಕರಿಗೆ ರಕ್ಷಣೆ ವಿಷಯದಲ್ಲಿ ಅಷ್ಟೊಂದು ಆಲೋಚನೆ ಸಿಗಲಿಕ್ಕಿಲ್ಲ, ಅಷ್ಟೊಂದು ಆಲೋಚನೆ ಬರಲಿಕ್ಕಿಲ್ಲ. ಒಂದೇನೋ ಒಂದು ಅದ್ಭುತ ನೋಡ್ಬಿಟ್ರೆ ಸಾಕು ಅಂತ, ನಮಗೇನೋ ಒಂದು ಅದ್ಭುತ ಆಗ್ಬಿಟ್ರೆ ಸಾಕು ಅಂತ. ಅಲ್ಲಿಗೆ ಸಾಕು ಮಾಡಬಾರ್ದು. ಅದು ಪ್ರಾರಂಭ. ಅದಕ್ಕಿಂತ ಮುಂಚೆ ಅದಕ್ಕೆ ಮುಂದೆ ನಾವು ಹೋಗುವಂಥವರಾಗಿರಬೇಕು. ಆತನನ್ನು ರಕ್ಷಕನೆಂದು ಒಡೆಯನೆಂದು ತಿಳ್ಕೊಂಡು ಆತನನ್ನು ಹಿಂಬಾಲಿಸುವಂಥ ವ್ಯಕ್ತಿಗಳಾಗಬೇಕು. ಅದ್ಭುತಗಳಾಗ್ತಾನೆ ಇರ್ತದೆ. ಸರಿನಾ? ಹಾಗಾದರೆ ಆಮೇಲೆ ಏನಾಗೋಯ್ತು? 9ರಿಂದ 11 ಓದಿ ದಯವಿಟ್ಟು. ಆದರೆ ಅವನು ಅನೇಕ ಮಾತುಗಳಿಂದ ಆತನನ್ನು ಪ್ರಶ್ನೆ ಮಾಡಿದ್ದಾಗ್ಯೂ ಆತನು ಅವನಿಗೆ ಏನೂ ಉತ್ತರ ಕೊಡಲಿಲ್ಲ. ಮಹಾಯಾಜಕರು ಶಾಸ್ತ್ರಿಗಳು ನಿಂತುಕೊಂಡು ಆತನ ಮೇಲೆ ಬಹುಬಲವಾಗಿ ದೂರು ಹೇಳುತ್ತಿದ್ದರು. ಕಡೆಗೆ ಹೆರೋದನು ತನ್ನ ಸಿಪಾಯಿಗಳನ್ನು ಕೂಡಿಕೊಂಡು ಆತನನ್ನು ತಿರಸ್ಕರಿಸಿ ಹಾಸ್ಯ ಮಾಡಿ ಶೋಭಾಯಮಾನವಾದ ಉಡುಪನ್ನು ಹಾಕಿಸಿ ಪಿಲಾತನ ಬಳಿಗೆ ತಿರುಗಿ ಕಳಿಸಿಕೊಟ್ಟನು. ಒಂದು ಶೋಭಾಯಮಾನವಾಗಿರುವಂಥ ಉಡುಪು ಯಾವುದು ಅಂತಾನೆ, ಒಂದು ಧೂಮ್ರ ಇರುವಂಥ ಒಂದು ಪರ್ಪಲ್ ರೋಬ್ ಅಂತ ನೋಡಿದ್ದು, ಕಿಂಗ್ ಥರ ಹೋಗಿ ನೀನು ಅಂತ. ಅದು ಹಾಸ್ಯ ಮಾಡುವಂಥದ್ದೇ. ಅಪಹಾಸ್ಯ ಮಾಡುವಂಥದ್ದು. ಅದು ಮಾಡಿಬಿಟ್ಟು ಕಳಿಸ್ತಾನೆ. 12ನೇ ವಚನ ಓದಿ ದಯವಿಟ್ಟು. ಅದು ಒಂದೇ ಕೊನೆ ವಚನ, ನಾವು ಓದಿಕೊಳ್ಳೋಣ. ಆಮೇಲೆ ಅದೇ ದಿನದಲ್ಲಿ ಹೆರೋದನು ಪಿಲಾತನು ಒಬ್ಬರಿಗೊಬ್ಬರು ಸ್ನೇಹಿತರಾದರು. ಅದಕ್ಕಿಂತ ಮೊದಲು ವೈರಿಗಳಾಗಿದ್ದರು. ಕೇಳಿಸ್ಕೊಳ್ರಿ, ಒಬ್ಬ ಶಿಷ್ಟನನ್ನ, ದುಷ್ಟನನ್ನಲ್ಲ, ಒಬ್ಬ ಶಿಷ್ಟನನ್ನ ಸಾಯಿಸಲೇಬೇಕೆಂದು ಹೊರಟಿರುವಂಥ ಇಬ್ಬರು ಲೀಡರ್ಸು ಅವರೇನಾಗ್ತಾರೆ, ಒಂದಾಗ್ತಾರೆ ಫ್ರೆಂಡ್ಶಿಪ್ನಲ್ಲಿ. ಒಂದು ಶಿಷ್ಟನನ್ನು, ರಕ್ಷಕನನ್ನು ಶಿಲುಬೆಗೆ ಹಾಕಿ ಕೊಲ್ಲಬೇಕೆನ್ನುವಂಥ ಆ ಒಂದು ತೀರ್ಮಾನ ಮಾಡುವುದರಲ್ಲಿ ಅವರು ವೈರಿಗಳಾಗಿದ್ದರು. ಹಳೆಯ ಒಂದು ರೀತಿಯಲ್ಲಿ ನೋಡಬೇಕು. ಮೊದಲು ಅವರು ವೈರಿಗಳಾಗಿದ್ದರು. ಈ ಕಾರಣದಿಂದ ಯೇಸು ಕ್ರಿಸ್ತನನ್ನು ಸಾಯಿಸಬೇಕನ್ನುವಂಥ ಈ ಕಾರಣದಿಂದ ಇಬ್ಬರು ಒಂದಾಗಿ ಸ್ನೇಹ ಬೆಳೆಸ್ಕೊತಾರೆ. ಎಂಥ ವಿಪರ್ಯಾಸ ಇದೆ ರೀ. ಅಪಾನ್ ವಾಟ್ ಒಕೇಶನ್ ದೀಸ್ ಟು ಬಿಕೇಮ್ ಫ್ರೆಂಡ್ಸ್ ಇಸ್ ಬಿಯಾಂಡ್ ಮೀ ಟು ಥಿಂಕ್. ನನಗೆ ಅದು ಭಾಳ ಕಷ್ಟ ಆಗುತ್ತೆ. ಅದು ಇವತ್ತಿಗೂ ಕೂಡ ಈ ಥರವಾದ ಸಂಗತಿಗಳು ನಡಿಬಹುದು.
ನಾವು ಜಾಗೃತಿಯಿಂದಿರೋಣ. ಯಾವ್ಯಾವ ಸಂಗತಿಗಳಿಗೆ ನಾವು ಫ್ರೆಂಡ್ಸ್ ಆಗ್ತಾ ಇದ್ದೇವೆ ಅಂತ, ಯಾವ್ಯಾವ ವಿಷಯಗಳಿಗೆ ನಾವು ಫ್ರೆಂಡ್ಶಿಪ್ ಬೆಳೆಸ್ತಾ ಇದ್ದೀವಿ ಅಂತ, ಕೆಟ್ಟದ್ದಕ್ಕೋ ಅಥವಾ ಒಳ್ಳೆಯದಕ್ಕೋ? ಒಳ್ಳೆಯದಕ್ಕಾಗುವಂತೆ ದೇವರು ನಮ್ಮ ಕೃಪೆಯನ್ನು ಕೊಟ್ಟು ನಡೆಸಲಿ. ಇವತ್ತು ಎರಡು ವಿಚಾರಣೆಯನ್ನು ನಾವು ನೋಡಿದ್ದೇವೆ ಪ್ರಿಯ ಸಹೋದರ ಸಹೋದರಿ, ಮರಿಬೇಡಿ. ಒಂದು ಧಾರ್ಮಿಕ ಒಂದು ವಿಚಾರಣೆ, ಅದು ಫೇಲ್ಯೂರ್ ಆಯಿತು. ಮತ್ತು ಇಲ್ಲಿ ನಾಗರಿಕ ವಿಚಾರಣೆಯಲ್ಲಿ ಹೆರೋದನ ಬಳಿಗೆ ಪಿಲಾತನ ಬಳಿಗೆ ಮೊದಲು ಕರ್ಕೊಂಡು ಬರ್ತಾರೆ. ಆಮೇಲೆ ಅವನು ಗಲಿಲಾಯದವನೆಂದು ತಿಳಿದು ಹೆರೋದನ ಕಡೆ ಕಳಿಸ್ತಾನೆ. ಅಲ್ಲಿಯೂ ಏಟು, ಇಲ್ಲೂ ಏಟು, ಸುಮ್ಮನೆ ಹಾಸ್ಯ ಮಾಡಿ ಒಂದು ಉಡುಪನ್ನು ಹೊದಿಸಿ, ಅದಕ್ಕೆ ಏನಂತಾರಲ್ಲ, ಕೇಳಿಸ್ಕೊಳ್ಳಿ ನಮ್ಮ ಲ್ಯಾಂಗ್ವೇಜಲ್ಲಿ, ಒಂದು ಶಾಲೆ ಹೊದಿಸ್ಬಿಡೋಣ ಇವ್ರಿಗೆ ಅಂತ. ಏನು ಹೊತ್ಸಾನ? ಒಂದು ಶಾಲೆ ಹೊದಿಸ್ಬಿಡೋಣ ಇವ್ರಿಗೆ. ಒಂದು ಶಾಲೆ ಹೊದಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತದೆ ಅಂತ ಇಲ್ಲ, ಆದರೆ ಹಿಂದೆ ಏನೋ ಒಂದು ಕೊಕ್ಕೆ ಇರ್ತದೆ, ಅದಕ್ಕೋಸ್ಕರ ಶಾಲೆ ಹೊದಿಸ್ತಾ ಇರ್ತಾರೆ. ಇದಕ್ಕೋಸ್ಕರ ನಾನು ನೋಡುವಾಗ ಅವರೆಲ್ಲ ಸೇರಿ ಹಾಸ್ಯ ಮಾಡಿ ಹೆರೋದನ ಅವನಿಗೆ ಶೋಭಾಯಮಾನವಾಗಿರುವಂಥ ಒಂದು ಶಾಲು ಹೊದಿಸಿ ರಾಜನ ಥರ ಕಳಿಸ್ಬಿಡ್ತಾರೆ. ಕೊನೆಗೆ ನಗಾಡಿರ್ಬೇಕು ಅವರು. ಪ್ರಿಯ ಸಹೋದರ ಸಹೋದರಿ, ಇವತ್ತು ಯೇಸು ಸ್ವಾಮಿಯ ವಿಚಾರಣೆಯನ್ನು ನೀನು ಗಮನಿಸಿದ್ದಿ. ನಾವು ಯಾವ ಗುಂಪಿನಲ್ಲಿ ಇದ್ದೇವೆ ಗಮನಿಸೋಣ. ನಮ್ಮ ನಡೆನುಡಿಗಳಿಂದ ಆತನನ್ನು ತಿರುಗಿ ವಿಚಾರಣೆಗೆ ನಡೆಸಿದ್ದೀವೋ? ಪಬ್ಲಿಕ್ಕಾಗಿ ಆತನಿಗೆ ಅವಮಾನ ಆಗ್ತಿದೆಯೋ? ಗಮನಿಸೋಣ. ಬನ್ನಿ ಪ್ರಿಯ ಸಹೋದರ ಸಹೋದರಿ, ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಮಗನು ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿಯ ಆ ವಿಚಾರಣೆಯನ್ನು ನೋಡಿದ್ದೇವೆ. ಗೆತ್ಸೆಮನೆ ತೋಟದಲ್ಲಿ ನಡೆದಿರುವಂಥ ಘಟನೆಗಳನ್ನು ನೋಡಿದ್ದೇವೆ. ಕರ್ತನೇ, ಒಡೆಯನೇ, ರಾಜನೇ, ನೀನು ಪಟ್ಟಂಥ ಶ್ರಮೆಯನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟು ಭಯಂಕರವಾದ ಸಂಕಟ, ದುಃಖ, ಭಯಂಕರವಾದ ಹಿಂಸೆ ಒಳಗಾಗಿ ನಿನ್ನ ಚಿತ್ತವನ್ನು ತಂದೆಗೆ ಒಪ್ಪಿಸಿಕೊಟ್ಟು ನೀನು ಗೆತ್ಸೆಮನೆಯಿಂದ ಮುಂದೆ ನೀನು ಗಬ್ಬತ್ತಾಗ ಹೊರಡ್ತೀಯ. ಅಲ್ಲಿಂದ ಅಂದರೆ ಪಿಲಾತನ ಬಳಿಗೆ ಹೋದಿ, ಅಲ್ಲಿಂದ ನೀನು ಗೋಲ್ಗತ್ತಾಗಿ ಹೋಗ್ತಿದ್ದಕ್ಕಾಗಿ ಕರ್ತನೆಯನ್ನು ಕೊಂಡಾಡ್ತೇವೆ. ನೀನು ನಿನ್ನ ಒಂದು ಸ್ವ ಇಚ್ಛೆಯಿಂದ ನೀನು ಮಾಡಿರುವಂಥ ಈ ಒಂದು ಪ್ರೀತಿಯ ಒಂದು ತ್ಯಾಗಕ್ಕಾಗಿ, ಈ ಒಂದು ಪ್ರೀತಿಯ ಒಂದು ಕರ್ತನೆ ಒಂದು ರಕ್ಷಣೆಯ ಮಾರ್ಗಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮೊಬ್ಬೊಬ್ಬ ನೀನು ನಡೆಸು. ವೀಕ್ಷಿಸಿರುವಂಥ ನೋಡ್ತಿರುವಂಥ ಪ್ರತಿಯೊಬ್ಬೊಬ್ಬ ನೀನು ಕರ್ತನೆ. ಅವರವರ ಕುಟುಂಬದಲ್ಲಿ ನೀನು ಸಹಾಯ ಇರಲಿ, ಕರುಣಿಸಿ ನಡೆಸಬೇಕೆಂದು ಬೇಡಿಕೊಳ್ತೇವೆ. ಯೇಸು ಸ್ವಾಮಿ ಹೆಸರು ಬೇಡಿದ್ದೇನೆ ತಂದೆ, ಆಮೆನ್. Change my heart, oh God, make it ever true. Change my heart, oh God, change my heart, oh Lord. May I be like you. Yes. Change my heart, oh God, Change my heart, oh Lord. make it ever true. Change my heart, oh God, may I be like you. Change my heart, oh Lord. Change my heart, oh God. Change my heart, oh God. Make it ever true. Change my heart, oh God. Change my heart, oh God. May I be like you. For you are the potter, and I am the clay. Mold me and make me. This is what I pray. Change my heart, oh God. Change my heart, oh God. Make it ever true. Make it ever true. Change my heart, oh God. Change my heart, oh
May I be like you. For you are the potter, I am the clay. Mold me and make me. This is what I pray. You are the potter. You are the potter, and I am the clay. Mold me and make me. This is what I pray. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿನದ ಸಂದೇಶವು ನಿಮ್ಮನ್ನು ಒಂದು ಸ್ಥಳಕ್ಕೆ ನಡೆಸಿದೆ, ಒಂದು ಹೋರಾಟದ ಸ್ಥಳ. ಪರಲೋಕಕ್ಕೂ ಭೂಮಿಗೂ ನಡುವೆ ನಡೆದಂಥ ಒಂದು ಸಂಘರ್ಷ, ಒಂದು ಸಂಭಾಷಣೆ ನೀವಲ್ಲಿ ನೋಡಿದ್ದೀರಿ. ನಮ್ಮ ಆದಿ ತಂದೆ ತಾಯಿಗಳಾದ ಆದಾಮ ಹವ್ವರು ಏದೇನ್ ತೋಟದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತಮ್ಮ ಚಿತ್ತವನ್ನು ಮಾಡುವುದಕ್ಕೆ ಅವರು ಮುಂದಡಿ ಇಟ್ಟರು. ಹೀಗಾಗಿ ಅವರು ದೇವರ ಮಹಿಮೆಯನ್ನು ಕಳಕೊಂಡರು, ಪಾಪಕ್ಕೆ ಗುಲಾಮರಾದರು, ಸೈತಾನನಿಗೆ ಅಡಿಯಾಳಾದರು. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿ, ದೇವಕುಮಾರನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಗೆತ್ಸೇಮನೆ ತೋಟದಲ್ಲಿ ತನ್ನ ಚಿತ್ತವನ್ನು ತನ್ನ ತಂದೆಗೆ ಸಮರ್ಪಿಸುವುದರ ಮೂಲಕ ಆತನು ಆದಾಮ್ ಹವ್ವರು ಎಲ್ಲಿ ಬಿದ್ದರೋ ಅಲ್ಲಿ ಎರಡನೇ ಆದಾಮನಾಗಿ ಎದ್ದು ನಿಂತನು. ಹೋರಾಟದಲ್ಲಿ ಗೆದ್ದನು. ಸೈತಾನನು ಅವನನ್ನು ಅನರ್ಹಗೊಳಿಸುವುದಕ್ಕೆ ಬಂದಾಗ್ಯೂ ನಮ್ಮ ಸ್ವಾಮಿಯು ವಿಧೇಯತೆಯ ಮೂಲಕ ಸೈತಾನನನ್ನು ಸೋಲಿಸಿದ. ತಂದೆಯ ಚಿತ್ತಕ್ಕೆ ಒಳಪಡುವುದರ ಮೂಲಕ ತಂದೆಗೆ ಪ್ರಿಯ ಕುಮಾರನಾದನು. ಎಂಥ ಅದ್ಭುತವಾದ ಸಂದೇಶ! ಯಾವುದೇ ಯುದ್ಧ ಅದು ದೈಹಿಕವಾಗಿ ಯುದ್ಧ ಮಾಡುವುದಕ್ಕೆ ಮೊದಲು ಮಾನಸಿಕವಾಗಿ ನಾವು ಆ ಯುದ್ಧದಲ್ಲಿ ಗೆದ್ದವರಾಗಿರಬೇಕು. ಅದನ್ನು ಗೆತ್ಸೇಮನೆ ನಮಗೆ ಇವತ್ತು ಕಲಿಸಿಕೊಟ್ಟಿದೆ. ಈ ವಾರವೆಲ್ಲ ನೀವು ಇದನ್ನು ಧ್ಯಾನ ಮಾಡಿರಿ. ಯೇಸು ಸ್ವಾಮಿ ಹಾಕಿಕೊಟ್ಟ ಮಾದರಿಯನ್ನು ಅನುಸರಿಸಿರಿ. ನಿಮ್ಮ ಹೋರಾಟಗಳಲ್ಲಿ ನಿಮ್ಮ ಚಿತ್ತವನ್ನು ತಂದೆಗೆ ಒಳಪಡಿಸಿರಿ. ಆಗ ಜಯ ನಿಶ್ಚಯ. ಕೂಟದ ಅಂತ್ಯಕ್ಕೆ ಬಂದಿದ್ದೇವೆ. ಸಭಾಪಾಲಕರು ಪ್ರಾರ್ಥನೆಯೊಂದಿಗೆ ನಮ್ಮನ್ನು ನಡೆಸಲಿಕ್ಕಿದ್ದಾರೆ, ಅಂತ್ಯಾಶೀರ್ವಾದವನ್ನು ಕೊಡಲಿಕ್ಕಿದ್ದಾರೆ. ನಾವು ತಲೆಬಾಗೋಣ, ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀನು ನಿನ್ನ ವಾಕ್ಯಗಳನ್ನು ನಮ್ಮ ಮಧ್ಯದಲ್ಲಿ ನಮ್ಮ ಭಾಷೆಯಲ್ಲಿ ಇಟ್ಟಿಯಲ್ಲ, ಇದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಆದಿಯಲ್ಲಿ ಅದು ಬರೀ ಇಬ್ರಿಯ, ಗ್ರೀಕ್ ಮತ್ತು ಅರಮೇಕ್ ಭಾಷೆಗಳಲ್ಲಿ ಕರ್ತನೆ ಅದು ಬರೆಯಲ್ಪಟ್ಟಿತ್ತು. ಆದರೆ ಇವತ್ತು ನಮಗೆ ಅರ್ಥ ಆಗುವಂತೆ, ಪ್ರಪಂಚದಾದ್ಯಂತ ನಿನ್ನ ವಾಕ್ಯ ಹರಡುವಂತೆ ಕರ್ತನೆ ಇವತ್ತು ಸಾವಿರಾರು ಭಾಷೆಗಳಲ್ಲಿ ಅದರ ತರ್ಜುಮೆಯಾಗಿ ವಿತರಣೆ ಆಗಿ ಓದ್ತಿದ್ದಾರೆ. ನಿನ್ನನ್ನು ಕಂಡುಕೊಳ್ಳುವ ಕೃಪೆಗೆ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಿಸ್ತೇವೆ ಕರ್ತ. ಇವತ್ತು ನಾವು ನೋಡಿದಂತೆ ಗೆತ್ಸೇಮನೆಯ ಒಂದು ಅನುಭವ, ಅದು ಜಯಪ್ರದವಾಗಿರುವಂಥ ಒಂದು ವಿಷಯ ಕರ್ತನೆ, ಜಯವನ್ನು ಸಾರಿರುವಂಥ ಒಂದು ವಿಷಯ ಕರ್ತನೆ. ಇದಕ್ಕಾಗಿ ಸ್ತೋತ್ರ. ಸೈತಾನನು ಅನೇಕ ಪ್ರಯತ್ನ ಪಟ್ಟಿರಬಹುದು, ಆದರೆ ಯೇಸುವೆ ನೀನು ನಿನ್ನ ಚಿತ್ತವನ್ನು ನಿನ್ನ ತಂದೆಗೆ ಒಪ್ಪಿಸಿ, ತಂದೆಯಾದ ದೇವರಿಗೆ ಒಪ್ಪಿಸಿ
ನೀನು ಗೆದ್ದು ಬಂದಿದ್ದೀಯಲ್ಲ, ಇದಕ್ಕಾಗಿ ಸ್ತೋತ್ರ. ಇವತ್ತು ನಮ್ಮ ಗೆತ್ಸೆಮನೆಗಳಿಗೆ ಉತ್ತರ ಕೊಟ್ಟಿದ್ದೀ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರತಿಯೊಬ್ಬರು ನೀನು ಆಶೀರ್ವದಿಸಿ ಕೇಳಿರುವಂಥ ನೋಡಿರುವಂಥ ಪ್ರತಿಯೊಂದು ಸಹೋದರ ಸಹೋದರಿಗಾಗಿ ಮಕ್ಕಳಿಗಾಗಿ ಎಲ್ಲರಿಗಾನ ಬೇಡಿಕೊಳ್ಳುತ್ತೇನೆ. ಎಲ್ಲರೂ ನೀನು ಆಶೀರ್ವದಿಸಿ ನಡೆಸು, ಬಲಪಡಿಸು. ನಿನ್ನ ವಾಕ್ಯವನ್ನು ಈ ದಿನಗಳಲ್ಲಿ ಕರ್ತೇನೆ ಅವನು ಧ್ಯಾನ ಮಾಡುವಂತೆ, ಕ್ರೂಜೆ ಧ್ಯಾನ ಮಾಡುವಂತೆ ನೀನು ಪ್ರೇರೇಪಿಸಿ ನಡೆಸು, ಬಲಪಡಿಸು. ಈಗಿನ ಸಮಯ ಮಾತ್ರ ಅಲ್ಲ ಕರ್ತನೆ, ಇದು ಒಂದು ವಿಂಡೋ ಥರ, ಇಷ್ಟು ದಿನಗಳು ಮಾತ್ರ ಅಲ್ಲ. ನಾವು ಸದಾ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುತ್ತಾ ನಿನ್ನ ಧ್ಯಾನವನ್ನು, ನಿನ್ನ ಒಂದು ಧ್ಯಾನದಲ್ಲಿ ಕರ್ತನೆ ನಿನ್ನ ಶ್ರಮೆಯನ್ನು ಆಲೋಚನೆ ಮಾಡುತ್ತಾ ಮುಂದೆ ಹೋಗುವಂತೆ ಸಹಾಯ ಕೊಟ್ಟು ನಡೆಸು. ಪ್ರಾರ್ಥನೆ ಕೇಳಿಬಿಟ್ಟಿದ್ದೀನಿ, ನಾಮಕ್ಕೆ ಸ್ತೋತ್ರ, ಮಹಿಮೆ ನಿನಗುಂಟಾಗಲಿ. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿದ ನಮ್ಮ ತಂದೆ, ಆಮೆನ್. ಅಂತ್ಯ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು, ಅಂದರೆ ಗೆತ್ಸೇಮನೆ ತೋಟಕ್ಕೆ ಹೋಗಿ ಗೆದ್ದು ಬಂದಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ವಿಶೇಷವಾದ ಅನ್ಯೋನ್ಯತೆ, ಆತನ ಸಹವಾಸ, ಆತನ ಸಹಾಯ, ಆತನ ಇರುವಿಕೆ, ವೀಕ್ಷಿಸಿರುವಂಥ ಒಂದೊಂದು ಸಹೋದರ ಸಹೋದರಿ ಮಕ್ಕಳ ಸಂಗಡ, ಒಂದೊಂದು ಕುಟುಂಬದ ಸಂಗಡ, ಒಂದೊಂದು ಸಭೆಯ ಸಂಗಡ, ಕ್ರಿಸ್ತನ ಸಮುದಾಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೆನ್.